ओम शांति, ओम शांति, ओम शांति, ओम। मैं अविनाशी शक्ति हूँ, रंग मेरा है सुनहरा। मैं अविनाशी शक्ति हूँ, रंग मेरा है सुनहरा। ज्योति बिंदु हूँ, महाज्योति की शांति है स्वधर्म मेरा। मैं अविनाशी शक्ति हूँ, रंग मेरा है सुनहरा। मन बुद्धि संस्कारों से खुद ही मैं सजा हूँ। मन बुद्धि संस्कारों से खुद ही मैं सजा हूँ। सुंदर पवित्र और उत्तम भावना में जीता हूँ। मूल वतन की मैं हूँ पंछी, वहीं पे मेरा बसेरा। मैं अविनाशी शक्ति हूँ, रंग मेरा है सुनहरा। ओम शांति। ಪಿತಾಶ್ರೀ ಶಿವಬಾಬಾ ಯಾದ್ ಹೈ. ಮುರಳಿಯ ಮೂಲ ದಿನಾಂಕ 29/12/89. ಇಂದಿನ ದಿನಾಂಕ 23/1/22. ಅವ್ಯಕ್ತ ಬಾಪ್ದಾದ. ಇವತ್ತಿನ ಮುರಳಿಯ ಶಿರೋನಾಮೆ ಇಡೀ ಈಶ್ವರ್ಯ ಶಿಕ್ಷಣದ ಸಾರ ಏನು? 100 ವರ್ಷ ಬಾಬಾ ಶಿಕ್ಷಣ ಕೊಡ್ತಿದ್ದಾರೆ. ಈ ಶಿಕ್ಷಣದ ಸಮರಿ ಆನಾ ಆರ್ ಜಾನಾ, ಇದು ಇವತ್ತಿನ ಮುರಳಿಯ ಹೆಡ್ಡಿಂಗ್. ಶಿಕ್ಷಣದ ಸಾರವಾಗಿದೆ ಹೋಗುವುದು ಮತ್ತು ಬರುವುದು. आज मुरलीधर बाप अपने मास्टर मुरलीधर बच्चों को देख रहे हैं. ಇವತ್ತು ಮುರಳೀಧರ ತಂದೆ ತನ್ನ ಮಾಸ್ಟರ್ ಮುರಳೀಧರ ಮಕ್ಕಳನ್ನು ನೋಡುತ್ತಿದ್ದಾರೆ.
ಶಿವಬಾಬಾ ಮುರಳಿ ಹೇಳುವವನು, ಮುರಳಿ ಕೊಡುವವನು, ಮುರಳಿ ಕೇಳುವ, ಆ ಮುರಳಿಯನ್ನು ಧರಿಸುವವರು ನಾವು ಮಾಸ್ಟರ್ ಮುರಳೀಧರರು. ಮುರಳೀಧರ ತಂದೆ ಮಾಸ್ಟರ್ ಮುರಳೀಧರ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಮುರಳಿ ಕೇಳುವಾಗ ಯಾವ ಸಮಾನದಲ್ಲಿ ಕೂತ್ಕೋಬೇಕು? ನಾನು ಮಾಸ್ಟರ್ ಮುರಳೀಧರ. सभी बच्चे मुरली और मिलन के ಚಾತ್ರಕ್ है. ಬಾಬನ ಎಲ್ಲ ಮಕ್ಕಳು ಎಲ್ಲರಿಗೂ ಒಂದೇ ಚಾತ್ರಕ, ಹಂಬಲ, ಆತುರತೆ, ಮುರಳಿ ಮತ್ತು ಮಿಲನ. ಮುರಳಿ ಬಗ್ಗೆಯೂ ಅಭಿರುಚಿ, ಮಿಲನದ ಬಗ್ಗೆಯೂ ಬಹಳ ಹಂಬಲ. ಎಷ್ಟು ಮುರಳಿ ಕೇಳಿದ್ರು ಬೇಸರ ಆಗಲ್ಲ, ಎಷ್ಟು ಮಿಲನ ಮಾಡಿದರೂ ಬೋರ್ ಆಗಲ್ಲ. ಮಿಲನ ಮುಗಿಸ್ಕೊಂಡು ಬಂದಿರ್ತೀವಿ, ಮತ್ತು ನೆಕ್ಸ್ಟ್ ಇಯರ್ ಮಿಲನ ಮಾಡ್ತೀವಿ. ಏಕೆ? ಮಿಲನದ ಚಾತ್ರಕರು, ಮಿಲನದ ಸವಿ ಉಂಡಿದ್ದೀವಿ. ಸ್ವಯಂ ಬಾಪ್ದಾದ ದೃಷ್ಟಿ ಕೊಡ್ತಾರೆ. ಸ್ವಯಂ ಬಾಪ್ದಾದರವರ ವೈಬ್ರೇಷನ್ಸ್, ಆ ಅಲೌಕಿಕ ಪ್ರೀತಿ, ಆ ಆತ್ಮಿಕ ಶಕ್ತಿ ಎಲ್ಲ ಮತ್ತೆ ಮಿಲನ ಮಾಡಬೇಕು ಅಂತ ಅನ್ನಿಸ್ತದೆ. ಇನ್ನೊಂದು ಕಡೆ ಮುರಳಿ, 4 ದಿನ ಮುರಳಿ ಕೇಳಿಲ್ಲ ಅಂದರೆ ಆಗುವುದೇ ಇಲ್ಲ. ಮುರಳಿಯ ಚಾತ್ರಕರು ಮತ್ತು ಮಿಲನದ ಚಾತ್ರಕರು. ऐसे ಚಾತ್ರಕ್ ಸಿವಾಯ್ ಬ್ರಾಹ್ಮಣೋं के और कोई को हो नहीं सकता. ಜಗತ್ತಿನವರು ಚಾತ್ರಕರಿದ್ದಾರೆ. ಅವರು ಸಿನಿಮಾ ನೋಡಲಿಕ್ಕೆ ಚಾತ್ರಕರು, ಹೋಟೆಲ್ಗೆ ಹೋಗಲಿಕ್ಕೆ ಚಾತ್ರಕರು, ಇನ್ನೇನೇನೋ ಮಾಡೋಕ್ಕೆ ಚಾತ್ರಕರು, ಭೌತಿಕ ಫ್ಯಾಷನ್ ಮಾಡೋಕ್ಕೆ ಚಾತ್ರಕರು. ನಾವು ಯಾವುದಕ್ಕೆ ಚಾತ್ರಕರು? ಮುರಳಿ ಮತ್ತು ಮಿಲನಕ್ಕೆ ಚಾತ್ರಕರು ಜಗತ್ತಿನಲ್ಲಿ ಬ್ರಾಹ್ಮಣರ ವಿನಃ ಬೇರೆ ಯಾರೂ ಇಲ್ಲ. ಜನ ಅಂತಾರೆ, ಏನ್ರಿ ದಿನ ಏನಾಯ್ತಂತ ಹೋಗಿರೋದ್ರಾಗತ್ತ, ಅವ್ರಿಗೆ ಇದ್ರದ್ದು ರುಚಿ ಗೊತ್ತೇ ಇಲ್ಲ. ಮಿಲನ ಎಷ್ಟು ಜನ ಪಿನ್ ಡ್ರಾಪ್ ಸೈಲೆನ್ಸ್, ಆ ಅವ್ಯಕ್ತ ಬಾಗ್ದಾದರವರ ಮಿಲನ. ಇವೆರಡಕ್ಕೂ ನಾವು ಬ್ರಾಹ್ಮಣರ ವಿನಃ ಬೇರೆ ಯಾರೂ ಚಾತ್ರಕರಿಲ್ಲ. यह ज्ञान मुरली और ಪರಮಾತ್ಮ ಮಿಲನ್. ಇದು ಜ್ಞಾನ ಮುರಳಿ, ಕಟ್ಟಿಗೆ ಮುರಳಿ ಅಲ್ಲ, ನಾಲೆಜ್ ಎನ್ನುವ ಶಕ್ತಿ ಇರುವ ಮುರಳಿ. ಪರಮಾತ್ಮ ಮಿಲನ ನ್ಯಾರ ಮತ್ತು ಪ್ಯಾರ, ಜಗತ್ತಿನಿಂದ ವಿಭಿನ್ನವಾಗಿದೆ, ನಮಗೆ ಬಹಳ ಪ್ರಿಯವಾಗಿದೆ. ದುನಿಯಾ ಕಿ ಅನೇಕ ಆತ್ಮಾಯೇ ಪರಮಾತ್ಮ ಮಿಲನ್ ಕೆ ಪ್ಯಾಸಿ ಹೈ. ಜಗತ್ತಿನ ಅನೇಕ ಆತ್ಮರು, ಸಾಧು ಸಂತರು, ವಿಜ್ಞಾನಿಗಳು, ಭಕ್ತರು, ಪೂಜಾರಿಗಳು, ಗೃಹಸ್ಥರು, ಭಗವಂತ ನಿಂದೊಂದು ಸೆಕೆಂಡಿನ ದರ್ಶನ ಕೊಡು. ಜಗತ್ತಿನ ಎಲ್ಲ ಆತ್ಮಗಳು ಪರಮಾತ್ಮನ ಮಿಲನದ ಪ್ಯಾಸೆ, ಬಾಯಾರಿದ್ದಾರೆ. ಇಂತಜಾರ್ ಮೇ ಹೈ, ಕಾಯ್ತಾ ಇದ್ದಾರೆ. ಯಾವಾಗ ಪರಮಾತ್ಮಂದು 1 ಸೆಕೆಂಡಿನ ದರ್ಶನ ಸಿಗ್ತದೇನೋ ಅಂತ ಅವ್ರು ಕಾಯ್ತಾ ಇದ್ದಾರೆ. ಲೇಕಿನ್ ಅವ್ರು ಬಾಯಾರಿದ್ದಾರೆ ಪರಮಾತ್ಮನ ಮಿಲನಕ್ಕೆ. ಆದರೆ ನೀವು ಬ್ರಾಹ್ಮಣಾತ್ಮರು दुनिया के कोने में गुप्त में अपना श्रेष्ठ भाग्य प्राप्त कर रही हो. ಈ ಜಗತ್ತಿನಲ್ಲಿ ಒಂದು ಮೂಲೆ ಕುಂತೀವಿ. ನಾವೇನು ಜಗತ್ತಿನಲ್ಲಿ ಟಣ್ ಶೈನ್ ಆದವರಲ್ಲ. ವಿದ್ಯಾಬಲ, ಹಣಬಲ, ಅಂತಸ್ತು ಬಲ, ಸಂಪತ್ತಿನ ಬಲದವರೇನಲ್ಲ. ಎಲ್ಲೋ ಒಂದು ಮೂಲೆಯಾಗ ನಮ್ಮ ಪಾಡಿಗೆ ನಾವು ಇರೋರಿಗೆ ಭಗವಂತ ಎಷ್ಟು ಶ್ರೇಷ್ಠ ಭಾಗ್ಯ ಕೊಟ್ಬಿಟ್ರು. ಅವರು ಪರಮಾತ್ಮ ಮಿಲನದ ಚಾತ್ರಕರಿದ್ದಾರೆ. ಜಗತ್ತಿನ ಜನ ಅವರು ಬಾಯಾರಿದ್ದಾರೆ. ಆದರೆ ನಾವು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಕುಂತು ಗುಪ್ತ ರೂಪದಲ್ಲಿ ನಮ್ಮ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. क्योंकि दिव्य बाप को जानने अथवा देखने के लिए दिव्य बुद्धि, दिव्य दृष्टि चाहिए, जो बाप ने आप विशेष आत्माओं को दी है. ಯಾಕೆ ನಮ್ಮ ಭಾಗ್ಯ ಶ್ರೇಷ್ಠ ಇದೆ ಅಂದರೆ, ಶಿವ ಬಾಬಾ ದಿವ್ಯ ತಂದೆಯನ್ನು ನೋಡಲಿಕ್ಕೆ ನಮಗೆ 2 ಸಾಧನಗಳಿವೆ. ದಿವ್ಯ ಬುದ್ಧಿ, ದಿವ್ಯ ದೃಷ್ಟಿ.
ಈ ದಿವ್ಯ ಬುದ್ಧಿ ಮತ್ತು ದಿವ್ಯ ದೃಷ್ಟಿಯನ್ನು ಏನು ದಿವ್ಯ ತಂದೆಯನ್ನು ನೋಡಲು ಬೇಕಾಗಿದೆಯೋ ಅವು ಎರಡನ್ನೂ ಬಾಬಾ ಕೇವಲ ನೀವು ಸ್ಪೆಷಲ್ ವಿಶೇಷ ಆತ್ಮಗಳಿಗೆ ಮಾತ್ರ ಕೊಟ್ಟಿದ್ದಾರೆ. इसलिए आप ब्राह्मण ही जान सकते हो और मिलन मना सकते हो. ನೀವು ಬ್ರಾಹ್ಮಣರೇ ತಂದೆಯನ್ನು ತಿಳಿಯಲು ಸಾಧ್ಯ, ಮಿಲನವನ್ನು ಮಾಡಲು ಸಾಧ್ಯ. ದಿವ್ಯ ಬುದ್ಧಿಯಿಂದ ತಂದೆಯನ್ನು ತಿಳಿಯುತ್ತೇವೆ, ದಿವ್ಯ ನೇತ್ರದಿಂದ ತಂದೆಯ ಮಿಲನ ಮಾಡುತ್ತೇವೆ. ಮ್ಯಾಚ್ ಮಾಡಿಕೊಂಡ ಬುದ್ಧಿ ಆಗಬೇಕು ದಿವ್ಯ ತಂದೆಯನ್ನು ನೋಡಲು ತಿಳಿಯಲು, ಮಿಲನ ಮಾಡಲು ದಿವ್ಯ ನೇತ್ರ. ಇವೆರಡನ್ನೂ ಬಾಬಾ ನಮಗೆ ಕೊಟ್ಟಿದ್ದಾರೆ. ದುನಿಯಾ ವಾಲೆ ತೋ ಪುಕಾರ್ತೆ ಹೇ, ಜಗತ್ತಿನ ಜನ ಹಾಡುತ್ತಾರೆ, ಏಕ್ ಬೂಂದ್ ಕೆ ಪ್ಯಾಸೆ ಹಮ್. ಎಷ್ಟು ಚಂದ ಹಾಡ್ತಾರೆ. तू प्यार का सागर है, एक बूंद के प्यासे हम. ನನಗೊಂದು ಹನಿ ನಿಂದು ಅನುಭವ ಮಾಡಿಸ್ಪ, ನಾ ಒಂದು ಹನಿಗೆ ಬಾಯಾರಿದ್ದೀನಿ, ನೀ ಸಾಗರ ಇದೆಯಾ, ನನಗೊಂದು ಹನಿ ಕೊಡು ಸಾಕು ನಿನ್ನ ಸಾಗರದಾಗಿಂದ ಅಂತ ಪರಮಾತ್ಮನಿಗೆ ಬೇಡ್ತಾರೆ. पंख है कोमल आंख है धुंधली जाना है उस सागर पार. ರೆಕ್ಕೆ ಕಟ್ಟಾಗಿದೆ, ವೀಕ್ ಇದ್ದೀನಿ, ನಂಗೆ ಕಣ್ಣಷ್ಟು ಕಾಣ್ತಾ ಇಲ್ಲ, ಸಾಗರ ದಾಟಿ ಹೋಗಬೇಕಾಗಿದೆ, ನಿಂದು ಒಂದು ಹನಿ ನೀರು ಕೊಡೋ, ನನಗೆ ಶಕ್ತಿ ಸಿಗ್ತದೆ ದಾಟಲಿಕ್ಕೆ, ದಡ ಸೇರಲಿಕ್ಕೆ ಅಂತ ಹಾಡ್ತದೆ ಪಕ್ಷಿ. ಜಗತ್ತಿನವರೆಲ್ಲ ಅಂಥ ಪಕ್ಷಿನೇ. ಒಂದು ಹನಿ ನೀರಿಗಾಗಿ ಬಾಯಾರಿದವರು, ಒಂದು ಹನಿ ಪರಮಾತ್ಮನ ದರ್ಶನಕ್ಕಾಗಿ, ಪರಮಾತ್ಮನ ಪ್ರೀತಿಗಾಗಿ, ಪರಮಾತ್ಮನ ಮಿಲನಕ್ಕಾಗಿ ಬಾಯಾರಿದ್ದಾರೆ. ಅವ್ರು ಆಪ್ ಕ್ಯಾ ಕೇಳ್ತೆ ಹೋ, ನೀವೇನು ಹೇಳ್ತೀರಿ? ಬಾಬಾ ಒಂದು ಹನಿ ಪ್ರೀತಿ ಕೊಡು ಅಂತೀವಿ. आप वर्षे के अधिकारी हो, ನಾವು ಭಗವಂತನ ಆಸ್ತಿಯ ಅಧಿಕಾರಿಗಳಾಗಿದ್ದೀವಿ. ಕಿತನ ಅಂತಾರೆ, ಎಷ್ಟು ಡಿಫ್ರೆನ್ಸ್. ಅವರೆಲ್ಲರೂ ಬಾಯಾರಿದ್ದಾರೆ, ನೀವೆಲ್ಲರೂ ಅಧಿಕಾರಿಗಳಾಗಿದ್ದೀರಿ. अभी भी सभी अधिकारी बनकर अधिकार से आकर पहुंचे हो. ಈಗೂ ಸಹ ನೀವೆಲ್ಲರೂ ಅಧಿಕಾರಿಗಳಾಗಿ ಅಧಿಕಾರದಿಂದ ಬಂದು ತಲುಪಿದ್ದೀರಿ. दिल में यह नशा है कि हम अपने बाप के घर में ಅಥವಾ अपने घर में आए हैं. ಹೆಂಗೆ ಬಂದೀವಿ? ಬಾಬನ ಮಿಲನಕ್ಕೆ, ಮಧುಬನಕ್ಕೆ, ಬಾಬನ ಮನೆಗೆ ಅಧಿಕಾರದಿಂದ ಬಂದಿದ್ದೀವಿ. ಅವರೆಲ್ಲ ಬಾಯಾರಿದ್ದಾರೆ, ನಾವು ಅಧಿಕಾರದಿಂದ ಬಂದಿದ್ದೀವಿ, ನಶೆಯಿಂದ ಬಂದಿದ್ದೀವಿ. ಭಗವಂತನ ಸಮ್ಮುಖದಲ್ಲಿ ಬರುವುದು, ಮಹಾವಾಕ್ಯ ಕೇಳಲಿಕ್ಕೆ ಬರುವುದು ಅಂದರೆ ಯಾರೋ ಮನೆಗೆ ಹೊಂಟೀನಿ ಅಲ್ಲ. ಏನಂತ ಬಂದೀವಿ? ನಮ್ಮ ಮನೆಗೆ ಬಂದಿದ್ದೀವಿ, ತಂದೆ ಮನೆಗೆ ಹೊಂಟಿದ್ದೀವಿ. ನೀವು ಮುರಳಿ ಕೇಳಕ್ಕೆ ಬರ್ತಿರ್ತೀರಿ, ದಾರಾಗ ಬೆಟ್ಟಕ್ಕೆ, ಎಲ್ಲಿ ಹೊಂಟಿರಿ ಕೇಳ್ತಾರೆ ಯಾರು. ಯಾರೋ ಮನೆಗೆ ಹೊಂಟಿವಿ ಅನ್ನಂಗಿಲ್ಲ, ನಮ್ಮ ಮನೆ, ಬಾಬನ ಮನೆ. ಬಾಬನ ಮನೆ ಅಂದ್ರೆ ಅರ್ಥೇನ? ಅಪ್ಪನ ಮನೆ. ಅಧಿಕಾರದಿಂದ ಅಪ್ಪನ ಮನೆಗೆ ಬಂದೀವಿ, ನಮ್ಮ ಮನೆಗೆ ಬಂದೀವಿ. ऐसे नहीं कहेंगे हम आश्रम में आए हैं. ನಾವು ಯಾವುದೋ ಒಂದು ಅನಾಥಾಶ್ರಮಕ್ಕೆ ಹೊಂಟೀವಿ, ವೃದ್ಧಾಶ್ರಮಕ್ಕೆ ಹೊಂಟೀವಿ, ಯಾವುದೋ ಒಂದು ನೆಲೆ ಇಲ್ಲಾರ್ದವ್ರಿಗೆ ನೆಲೆ ಸಿಗ್ತೈತೆ ಅನ್ನೋ ಆಶ್ರಮಕ್ಕೆ ಹೊಂಟೀವಿ ಅನ್ನಂಗಿಲ್ಲ. ಎಷ್ಟು ನಶೆಯಿಂದ ಬರ್ತೀವಿ? ನಮ್ಮ ಅಪ್ಪನ ಮನೆಗೆ ಹೊಂಟೀವಿ, ತಂದೆ ಮನೆಗೆ ಹೊಂಟೀವಿ, ನಮ್ಮ ಮನೆಗೆ ಬರ್ತಿದ್ದೀವಿ. अपने घर में आए हो ऐसे समझते हो. ಬಾಪ್ ದಾದಾ ಪುನಃ ಕೇಳ್ತಿದ್ದಾರೆ, ನಮ್ಮ ಮನೆಗೆ ನಾವು ಬಂದೀವಿ ಅನ್ನುವ ಸ್ಮೃತಿ ಅರಿವಿದೆಯಾ ನಿಮಗೆ? ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಬಾಬನ ಮನೆ ಅಂದರೆ ನಮ್ಮ ಮನೆ, ನಮ್ಮ ಮನೆ ಅಂತ ಹೇಳಿ ತಿಳ್ಕೊಂಡು ಬರ್ತಿದ್ದೀರಾ? ಅಧಿಕಾರ ಕಿ ನಿಶಾನಿ ಹೈ ಅಪ್ನಾಪನ್. ನನಗೆ ಬಾಬನ ಮೇಲೆ, ಬಾಬನ ಆಸ್ತಿ ಮೇಲೆ ಅಧಿಕಾರ ಇದೆ. ಅಧಿಕಾರ ಇರುವಂತಹವರ ಚಿಹ್ನೆ ಅಪ್ನಾಪನ್, ನಮ್ಮತನ, ನಮ್ಮವರು ಅಂತ ಹಚ್ಕೊತೀವಿ. ನಮ್ಮ ಮನೆ ಅಂತ ಪ್ರೀತಿಯಿಂದ ಬರ್ತೀವಿ, ಯಾಕಂದ್ರೆ ನಮಗಿದ್ರ ಮೇಲೆ ಅಧಿಕಾರವಿದೆ. अपने बाप के पास आए हैं, अपने परिवार के पास आए हैं. ನಮ್ಮ ಮನೆಗೆ ಬಂದೀವಿ,
ನಮ್ಮ ತಂದೆಯ ಬಳಿ ಬಂದಿದ್ದೀವಿ, ನಮ್ಮ ಪರಿವಾರಕ್ಕೆ ಬಂದಿದ್ದೀವಿ, ನಮ್ಮ ಪರಿವಾರಕ್ಕೆ ನಾವು ಸೇರ್ತಾ ಇದ್ದೀವಿ. ಅಲ್ಲೊಂದು ಯಾರ್ದೋ ಫ್ಯಾಮಿಲಿ ಮೀಟ್ ಐತ್ರಿ ಆಶ್ರಮದಲ್ಲಿ, ಅದಕ್ಕೆ ಹೊಂಟಿವಿ ಅಲ್ಲ, ನಮ್ಮ ಫ್ಯಾಮಿಲಿಯವರೆಲ್ಲ ಸೇರ್ತಾ ಇದ್ದೀವಿ. ಎಲ್ಲಿ? ನಮ್ಮ ಮನೆಯಲ್ಲಿ, ನಮ್ಮ ಅಪ್ಪನ ಮನೆಯಲ್ಲಿ. ऐसे समझते हो ना? मेहमान बन कर के नहीं आते, लेकिन बच्चे बन आए हैं अपने घर में. ಹೆಂಗೆ ಬಂದಿರಿ ಇವತ್ತೆಲ್ಲರೂ? ಗೆಸ್ಟಾಗಿ ಬಂದಿರಿ. ನಾವು ಈ ಮನೆಗೆ ಗೆಸ್ಟ್ ಅಲ್ಲಪ್ಪ, ನಮ್ಮ ಮನೆಗೆ ನಾವು ಬಂದೀವಿ. ಮೆಹಮಾನ್ ಬನ್ಕರ್ ನಹಿ ಆಯೆ ಹೇ, ಮಗುವಾಗಿ ಮನೆಗೆ ಬಂದ್ವಿ, ಕಂದಾಗಿ ಮನೆಗೆ ಬಂದ್ವಿ, ಮಗನಾಗಿ ಬಂದಿರಿ ನಮ್ಮ ಅಪ್ಪನ ಮನೆಗೆ. चाहे 4 दिन के लिए आते हो, लेकिन समझते हो मधुबन अपने स्थान पर पहुंचे. ಮಧುಬನಕ್ಕೆ ಹೋಗ್ತೀವಿ, ಫಾರ್ ಎವರ್ ಏನು ಮಧುಬನದಾಗ ಇರಕ್ಕೆ ಹೋಗಂಗಿಲ್ಲ. ಮಧುಬನಕ್ಕೆ ಹೋಗೋದ 4 ದಿನಕ್ಕೆ ಹೋಗ್ತೀವಿ. ಮಧುಬನಕ್ಕೆ ಹೋಗುವಾಗ ನಮ್ಮ ಮನೆಗೆ ಹೊಂಟೀವಿ, ತವ್ರ ಮನೆಗೆ ಹೊಂಟೀವಿ, ಅಪ್ಪನ ಮನೆಗೆ ಹೊಂಟೀವಿ, ಮಗನಾಗಿ ಹೊಂಟೀವಿ ಅಂತ ಹೋಗ್ತೀವಿ. ನೋಡೋಣ, ನಾವು VIP ಆಗಿ ಹೊಂಟೀವಿ, ನಾವು ಗೆಸ್ಟಾಗಿ ಹೊಂಟೀವಿ ಅಂತ ಸಂಕಲ್ಪರು ಬರ್ತದ? ನಾವು ಮಗನಾಗಿ ಹೋಗ್ತೀವಿ ನಮ್ಮ ತಂದೆಯ ಮನೆಗೆ. ತೋ ಮಧುಬನಕ್ಕೆ ಹೋಗುವುದು ಅಂದ್ರೆ ಏನರ್ಥ? ಆನಾ ಆರ್ ಜಾನಾ. ಎಷ್ಟೇ ನಮ್ಮ ಮನೆ ಅಂತ ಅಧಿಕಾರದಿಂದ ಹೋದ್ರೂ ಆನಾ, ಮತ್ತು ನೆಕ್ಸ್ಟ್ ಏನ? ಜಾನಾ. ಆನಾ और रहना यहाँ ही ಅನ್ಲಿಲ್ಲ ಬಾಬಾ, ಆನಾ ಆರ್ ಜಾನಾ. ಮಧುಬನಕ್ಕೆ ಬರಬೇಕು, 4 ದಿನ ಇರಬೇಕು, ಇದ್ದು ಚೆಂದಾಗಿ ಅಲ್ಲೆಲ್ಲ ಸೇವೆ ಮಾಡಬೇಕು, ಪುರುಷಾರ್ಥ ಮಾಡಬೇಕು, ಮೆಲ್ಲದ ಎಂಜಾಯ್ಮೆಂಟ್ ಮಾಡಬೇಕು, ನಮ್ಮ ಮನೆ ತುಂಬ ಓಡಾಡಬೇಕು, ಮತ್ತೆ ವಾಪಸ್ ಬರಬೇಕು. ಯಾಕೆ ಬರಬೇಕು? ಮತ್ತು ವಾಪಸ್ ಲೌಕಿಕ ಮನೆಗೆ ಯಾಕೆ ಬರಬೇಕು? ಮತ್ತೆ ಪುನಃ ಹೋಗ್ಲಿಕ್ಕಾಗಿ ಬರಬೇಕು. ಹೋಗೋದ್ಯಾಕೆ? ಬರಲಿಕ್ಕೆ. ಬರೋದ್ಯಾಕೆ? ಹೋಗ್ಲಿಕ್ಕೆ. आप ब्राह्मणों की जो पढ़ाई है, वह मुरलीधर की जो मुरली है, उसका सार यह 2 ही शब्द है. ನೀವು ಬ್ರಾಹ್ಮಣರ ಶಿಕ್ಷಣವೇನಿದೆಯೋ ವಿದ್ಯಾಭ್ಯಾಸ, ಈ ವಿದ್ಯಾಭ್ಯಾಸದ ಸಾರ 2 ಶಬ್ದ. ಮುರಳೀಧರ ತಂದೆಯ ಮುರಳಿಯ ಸಾರ 2 ಶಬ್ದ, आना और जाना. याद की यात्रा का अभ्यास क्या करते हो? ನೋಡ್ರಿ, ಮಧುಬನಕ್ಕೆ ಹೋದ್ರು, ಮಿಲನಕ್ಕೆ ಹೋದ್ರು, ಸಾರ ಒಂದೇ, ಆನಾ ಜಾನ. ಶಿಕ್ಷಣದ ಸಾರ ತಗೊಂಡ್ರು, ಆನಾ ಜಾನ. ಸಾಕಾರ ಜಗತ್ತಿಗೆ ಪಾತ್ರ ಮಾಡಕ್ಕೆ ಬರ್ತೀವಿ, ಮತ್ತೆ ವಾಪಸ್ ಹೋಗ್ತೀವಿ. ವಿದ್ಯಾಭ್ಯಾಸದ ಸಾರನೂ ಇದೆ, ಮಧುಬನದ ಮಿಲನದ ಸಾರನೂ ಇದೆ. ಇನ್ನು ಯೋಗ ಸಬ್ಜೆಕ್ಟಿನ ಸಾರನೂ ಅದೇ. ನೆನಪಿನ ಯಾತ್ರೆಯಲ್ಲಿ ಏನು ಅಭ್ಯಾಸ ಮಾಡ್ತೀರಿ? कर्मयोगी का अर्थ ही है मैं अशरीरी आत्मा शरीर के बंधन से न्यारी हूँ. कर्म करने के लिए कर्म में आती हूँ और कर्म समाप्त कर कर्म संबंध से न्यारी हो जाती हूँ. संबंध में रहते हैं, बंधन में नहीं रहते हैं. कर्मयोगिಯ ಅರ್ಥವಾಗಿ, ಕರ್ಮಯೋಗಿಯಾಗಲಿ ನಾನು ಅಶರೀರಿ ಆತ್ಮ, ಶರೀರದ ಬಂಧನದಿಂದ ನ್ಯಾರಿ. ಕರ್ಮ ಮಾಡಲಿಕ್ಕಾಗಿ ಕರ್ಮದಲ್ಲಿ ಬರ್ತೀನಿ, ಕರ್ಮ ಸಮಾಪ್ತಿ ಆಯ್ತಂದರೆ ಕರ್ಮ ಸಂಬಂಧದಿಂದ ನ್ಯಾರ ಆಗ್ಬಿಡ್ತೀನಿ. ಬಾಬಾ ತಿಳಿಸ್ತಾ ಇದ್ರೆ ಸಂಬಂಧದಲ್ಲಿದ್ದರೂ ಸಹ ಬಂಧನದಲ್ಲಿ ಬರುವುದಿಲ್ಲ. ಎಲ್ಲರ ಸಂಬಂಧದಲ್ಲಿರಬೇಕು. ಆತ್ಮ ಯಾರಿಗೂ ಬಂಧಿತ, ಆಕರ್ಷಿತ, ಅಂಟಿಕೊಂಡಿರಬಾರ್ದು. तो यह क्या हुआ? ಇದೇನಾಯಿತು? कर्म के लिए आना फिर न्यारा हो जाना. ಪ್ರತಿ ಸ್ಟೆಪ್ಪಿಗೂ ನಮ್ದು ಇದೇ ಸಾರ, ಆನಾ ಜಾನ. ಕರ್ಮ ಮಾಡಲಿಕ್ಕಾಗಿ
ಅಶರೀರಿ ಆತ್ಮ ಶರೀರದಲ್ಲಿ ಬರಬೇಕು. ಶರೀರದಲ್ಲಿದ್ದರೂ ಶರೀರದ ಬಂಧನಕ್ಕೆ ಅಂಟಿಕೊಳ್ಳಬಾರದು. ಸಂಬಂಧದಲ್ಲಿದ್ದರೂ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳದೆ ಕರ್ಮ ಮಾಡಬೇಕು. ಕರ್ಮ ಮುಗಿದ ತಕ್ಷಣ ನ್ಯಾರ ಹೋ ಜಾನ. ಹಾಗಾದರೆ ಇದರ ಸಾರವು ಸಹ ಆನ ಜಾನ. कर्म के बंधनवश कर्म में नहीं आते हो. ಕರ್ಮದ ಬಂಧನಕ್ಕೆ ವಶೀಭೂತರಾಗಿ ಕರ್ಮದಲ್ಲಿ ಬರಬಾರದು, ಬರಂಗಿಲ್ಲ. ಕರ್ಮಕ್ಕೆ ವಶೀಭೂತರಾಗಿ ಕರ್ಮವೇ ಹೊರೆ ಮಾಡಿಕೊಂಡು ನಾವು ಕರ್ಮದಲ್ಲಿ ಬರಬಾರ್ದು. कर्मेंद्रियों को अधीन कर अधिकार से कर्म करने के लिए कर्म योगी बनते हो. ಕರ್ಮೇಂದ್ರಿಯಗಳನ್ನು ಅಧೀನ ಮಾಡಿಕೊಂಡು ಅಧಿಕಾರದಿಂದ ಕರ್ಮ ಮಾಡಲು ಕರ್ಮಯೋಗಿಗಳಾಗ್ತೀವಿ. ಎಷ್ಟು ಸ್ಟ್ರಾಂಗ್ ಅಭ್ಯಾಸ ಇದೆ. ಕೆಲಸ ಮಾಡುವ ಪ್ರತಿ ಕ್ಷಣನೂ ನಾನಾತ್ಮ ಈ ದೇಹದಿಂದ ಡಿಟ್ಯಾಚ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನಾತ್ಮ ಈ ಕರ್ಮೇಂದ್ರಿಯಗಳಿಂದ ನ್ಯಾರಾಗಿ ಕೆಲಸ ಮಾಡ್ತಿದ್ದೀನಿ, ನಾನಾತ್ಮ ಕರ್ಮೇಂದ್ರಿಯಗಳನ್ನು ನನ್ನ ಅಧೀನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ, ನಾನಾತ್ಮ ಕೇವಲ ಕರ್ಮಕ್ಕಾಗಷ್ಟೇ ದೇಹದಲ್ಲಿ ಬಂದೀನಿ, ಕರ್ಮ ಮುಗಿದ ತಕ್ಷಣ ನಾನು ನ್ಯಾರ ಆಗಬೇಕು ಅಂತ ಪ್ರತಿ ಕ್ಷಣ ನೆನಪಿರ್ಬೇಕು. ಅಷ್ಟು ಸುಲಭ ಅಲ್ಲ. ಹೆಂಗೆ ಕರ್ಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತದ ಮನಸ್ಸಂದರೆ, ಕರ್ಮ ಮಾಡಿ ಮುಗಿಸೋವರೆಗೂ ನಡು ಒಂದು ಕ್ಷಣ ನಾನು ಆತ್ಮ ಅನ್ನೋದೇ ನೆನಪಿರಂಗಿಲ್ಲ. ಕರ್ಮಕ್ಕೆ ಕೆಲವೊಬ್ಬರಷ್ಟು ಅಟ್ಯಾಚ್ಮೆಂಟ್ನಲ್ಲಿ ಬಂದ್ಬಿಡ್ತೀವಿ ಅಂದರೆ, ಕರ್ಮ ಮುಗಿಯವರೆಗೂ ನಾ ದೇಹದಿಂದ ನ್ಯಾರ ಆತ್ಮ, ನಾನು ಆತ್ಮ ಶರೀರದ ಮೂಲಕ ಕೆಲಸ ಮಾಡಿಸ್ತಿದ್ದೀನಿ ಅನ್ನೋದೇ ನೆನಪಿರಂಗಿಲ್ಲ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅವ್ರು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಇದ್ರೊಳಗೆ ಇದನ್ನು ಹಾಕಬೇಕು, ಅದನ್ನು ಕಲಿಸ್ಬೇಕು, ಇದನ್ನು ಹಂಚಬೇಕು, ಇದನ್ನು ಹೆಚ್ಚಬೇಕು, ಇದನ್ನು ಕ್ಲೀನ್ ಮಾಡಬೇಕು, ಇಷ್ಟು ಮುಳುಗ್ಬಿಡ್ತೀವಿ ಅಂದರೆ, ನಾನು ಆತ್ಮ ಈ ದೇಹದಿಂದ ನ್ಯಾರ ಆಗಿ ಕರ್ಮ ಸಂಬಂಧದಲ್ಲಿ ಬಂದು ಕೆಲಸ ಮಾಡಿಸ್ತಿದ್ದೀನಿ, ನಾನು ಕರ್ಮಯೋಗಿ ಅನ್ನೋದನ್ನೇ ಮರೆತು ಬಿಟ್ರೆ ಜನ ಆಗಂಗೆ ಇಲ್ಲ. ಕರ್ಮದೊಳಗೆ ಏನಾದಂಗಾಯ್ತು, ಬಂಧಿತರಾದ. ಇವತ್ತಿನಿಂದ ದೃಢ ಸಂಕಲ್ಪ ಮಾಡಬೇಕು. ಪ್ರತಿ ಕರ್ಮ ಮಾಡುವಾಗ, ಹೊಲದಲ್ಲಿ ಮಾಡ್ತಿದ್ದೀರಾ, ನೀವು ಆಫೀಸ್ನಲ್ಲಿ ಮಾಡ್ತಿದ್ದೀರಾ, ಬಿಸ್ನೆಸ್ ಮಾಡ್ತಿದ್ದೀರಾ, ಮನೆಯಲ್ಲಿ ಹೆಚ್ಚುವ, ಕ್ಲೀನ್ ಮಾಡುವ, ತೊಳೆಯುವ ಕೆಲಸ ಮಾಡ್ತಿದ್ದೀರಾ, ನಾನಾತ್ಮ ಕರ್ಮೇಂದ್ರಿಯಗಳನ್ನು ಅಧೀನದಲ್ಲಿಟ್ಕೊಂಡು ಕರ್ಮ ಮಾಡಲಿಕ್ಕಾಗಿ ನಾನು ಅಶರೀರಿ ಆತ್ಮ ಕರ್ಮದೊಳಗೆ ಶರೀರದೊಳಗೆ ಬಂದಿದ್ದೀನಿ. ಕರ್ಮ ಮಾಡಿ ಮುಗಿಯೋದ್ರವರೆಗೂ ಇದು ನೆನಪಿರಬೇಕು. ಕರ್ಮ ಮುಗಿದ ತಕ್ಷಣ ನಾನು ಆತ್ಮ ಈ ದೇಹದಿಂದ ನ್ಯಾರ ಆಗಬೇಕು. ಅಂಥವರಿಗೆ ಯಾವ ಯೋಗಿಗಳಂತಾರೆ? ಕರ್ಮ ಯೋಗಿಗಳು. ಕರ್ಮೇಂದ್ರಿಯಗಳಿಗೆ ಅಧೀನರಾಗಿ ಕೆಲಸ ಮಾಡೋದಲ್ಲ, ಕರ್ಮೇಂದ್ರಿಯಗಳಿಗೆ ಅಧಿಕಾರಿಗಳಾಗಿ ಕರ್ಮ ಮಾಡುವವರು ಕರ್ಮಯೋಗಿಗಳು. ಇಂದ್ರಿಯೋं के कर्म के वशीभूत नहीं हूँ. ಇಂದ್ರಿಯಗಳ ಕರ್ಮಗಳಿಗೆ ನಾನು ವಶೀಭೂತನಲ್ಲ. ನನ್ನ ಆತ್ಮ ಕೆಲಸ ಮಾಡುವಾಗ ಎರಡಕ್ಕೂ ನಾನು ವಶೀಭೂತನಾಗಿರಬಾರ್ದು. ಇಂದ್ರಿಯಗಳಿಗೂ ವಶೀಭೂತನಾಗಿರಬಾರ್ದು, ಕರ್ಮಕ್ಕೂ ವಶೀಭೂತನಾಗಿರಬಾರ್ದು, ದೇಹಕ್ಕೂ ಬಂಧಿತನಾಗಬಾರ್ದು, ಸಂಬಂಧಗಳಿಗೂ ಬಂಧಿತನಾಗಬಾರ್ದು. ನೆನ್ಪಿಟ್ಕೊರಿ, ಇಂದ್ರಿಯಗಳು, ದೇಹ, ಕರ್ಮ, ಸಂಬಂಧ ಇವು ನಾಲ್ಕಿಲ್ಲದೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಇವು ನಾಲ್ಕರಲ್ಲಿ ಬಂದ್ರೂ ಇದಕ್ಕೆ ನಾನು ಆತ್ಮ ಅಂಟಿಕೊಂಡಿರಬಾರದು. कोई भी किसी के वश हो जाते हैं तो वशी हुई आत्मा मजबूर हो जाती है, और मालिक बनने वाली आत्मा कभी किसी से मजबूर नहीं होती है, अपने स्वमान में मजबूत होती है. ಎಂದಾದರೂ ಯಾವುದಾದ್ರೂ ಐದರ್ ಇಂದ್ರಿಯ ಅಥವಾ ಕರ್ಮಕ್ಕೆ, ದೇಹಕ್ಕೆ, ತನ್ನದೇ ಸಂಕಲ್ಪಕ್ಕೆ, ಸಂಸ್ಕಾರಕ್ಕೆ ಅಥವಾ ಆತ್ಮ ಸಂಬಂಧಗಳಿಗೆ ವಶೀಭೂತ ಆದರೆ, ಅಧೀನರಾದರೆ, ವಶೀಭೂತರಾದವರು
ಮಜ್ಬೂರ್ ಬಂತೆ ಹೇ. ಅವರು ಶಕ್ತಿಹೀನರಾಗ್ತಾರೆ. ಮಜ್ಬೂರ್, ಒತ್ತಾಯಪೂರ್ವಕವಾಗಿ ದುರ್ಬಲರಾಗುತ್ತಾರೆ. ತಾನು ಬಯಸಿದಂತೆ ನಡೆಯಂಗಿಲ್ಲ ಮಜ್ಬೂರ್ಗಳಿಗೆ. ಅಧಿಕಾರಿ ಆತ್ಮಗಳು ಸ್ವಮಾನದಲ್ಲಿ ಮಜಬೂತಾಗಿರ್ತಾರೆ. ಮಾಲೀಕ ಆಗುವಂಥ ಆತ್ಮಗಳು ಯಾರಿಗೂ ಅಧೀನರಾಗಲ್ಲ, ಯಾರಿಗೂ ಅಧೀನರಾಗಲ್ಲ, ಸ್ವಮಾನದಲ್ಲಿ ಮಜಬೂತಾಗಿರ್ತಾರೆ. ಉದಾಹರಣೆ, ಭಾರತವನ್ನು ಪರದೇಶದವರು ಆಳ್ತಿದ್ರು. ಹೆಂಗೆ ನಾವಿರಬೇಕು ಅಂತ ಭಾರತೀಯರಿಗೆ ಗೊತ್ತಿತ್ತು, ಹೆಂಗಿರ್ಬೇಕಂತ ಗೊತ್ತಿದ್ರೂ ಇರೋಕ್ಕಾಗ್ತಿರ್ಲಿಲ್ಲ. ಒತ್ತಾಯಪೂರ್ವಕವಾಗಿ ಅಧೀನರಾಗಿ ಪರದೇಶದವ್ರು ಹೆಂಗೆ ಹೇಳ್ತಿದ್ರು ಹಂಗೆ ನಡಿಬೇಕಿತ್ತು, ಯಾಕೆಂದ್ರೆ ಇವರು ಅಧೀನರು. ಮಾಲೀಕರಾದವ್ರು ಹೆಂಗಿರ್ತಾರೆ? ಸ್ವಮಾನದಲ್ಲಿ ಮಜಬೂತಾಗಿರ್ತಾರೆ. ಇಂದ್ರಿಯಗಳು, ದೇಹ, ಸಂಬಂಧ, ಕರ್ಮಕ್ಕೆ ಅಂಟಿಕೊಳ್ಳದೆ ಯಾರು ಮಾಲೀಕರಾಗಿರ್ತಾರೋ ಅವರು ಮಜಬೂತ್, ಗಟ್ಟಿಯಾಗಿರ್ತಾರೆ. ಕೈ ಬಚ್ಚೆ ಬಾಬಾ ಚೆಕ್ ಮಾಡಿ ಹೇಳ್ತಾರೆ, ಕೆಲವೊಂದು ಮಕ್ಕಳು ಅಭಿ ಭಿ ಕಭಿ ಕಭಿ ಕಿಸಿ ನ ಕಿಸಿ ಕರ್ಮೇಂದ್ರಿಯೋं के वश हो जाते हैं. ಈಗ ಯಾವುದಾದ್ರೂ ಒಂದೊಂದು ಕರ್ಮೇಂದ್ರಿಯಗಳಿಗೆ ಕೆಲವೊಮ್ಮೆ ಒಂದಿಲ್ಲ ಒಂದು ಕರ್ಮೇಂದ್ರಿಯಗಳಿಗೆ ವಶೀಭೂತರಾಗ್ಬಿಡ್ತಾರೆ. ವಶೀಭೂತ ಆದಮೇಲೆ ಮಕ್ಕಳು ಬಾಬಾನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಆಜ್ ಆಂಖ್ನೆ ಧೋಕಾ ದೇ ದಿಯಾ, ಆಜ್ ಮುಖನೆ ಧೋಕಾ ದೇ ದಿಯಾ, ದೃಷ್ಟಿನೇ ಧೋಕಾ ದೇ ದಿಯಾ. ತಾವು ಯಾವುದೋ ಕರ್ಮೇಂದ್ರಿಯಗಳಿಗೆ ಅಧೀನರಾಗ್ಯಾರೆ, ಮಜಬೂರಾಗ್ಯಾರೆ, ವಶೀಭೂತ ಆಗ್ಯಾರೆ. ಮತ್ತು ಬಾಬಾನಿಗೆ ಹೇಳೋದೇನು, ಬಾಬಾ ಇವತ್ತು ಕಣ್ಣು ನನಗೆ ಮೋಸ ಮಾಡಿತ್ತು, ಬಾಬಾ ಇವತ್ತು ಬಾಯಿ ನನಗೆ ಪೆಟ್ಟು ಕೊಟ್ಟು ಬಿಡ್ತು, ಬಾಬಾ ಇವತ್ತು ದೃಷ್ಟಿ ನಂದು ಜಾರಿಬಿಡ್ತು. ಕರ್ಮೇಂದ್ರಿಯಗಳು ಮೋಸ ಮಾಡಿಲ್ಲ, ಆತ್ಮ ಕರ್ಮೇಂದ್ರಿಯಗಳಿಗೆ ವಶೀಭೂತ. ಪರ್ವಶ್ ಹೋನಾ ಮಾನಾ ಧೋಕಾ ಖಾನಾ. ಇನ್ನೊಬ್ಬರಿಗೆ ಅಧೀನರಾಗುವುದು, ಪರವಶರಾಗುವುದಂದರೆ ಪೆಟ್ಟು ತಿನ್ನುವುದು. ಪೆಟ್ಟು ತಿನ್ನುವುದಂದರೆ ಮೋಸ ಹೋಗುವುದು. ಧೋಖಾ ಖಾನಾ, ಧೋಖಾ ಖಾನೆ ಕಿ ನಿಶಾನಿ ಹೈ ದುಃಖ ಕಿ ಅನುಭೂತಿ ಹೋನಾ. ಯಾರು ಮೋಸ ಹೋಗ್ಬಿಟ್ರೋ ಅವರು ದುಃಖಿಗಳಾಗ್ತಾರೆ. ಬಾಬಾ ಎಷ್ಟು ಚಂದ ಮ್ಯಾಚ್ ಮಾಡ್ತಾರೆ. ಧೋಕಾ ತಿನ್ನೋರು ದುಃಖಿ ಅನುಭವ ಮಾಡ್ತಾರೆ. ಎಷ್ಟೋ ಜನ ಕಣ್ಣೀರು ಹಾಕ್ತಾರೆ. ಯಾಕೆ ಕಣ್ಣೀರು ಹಾಕಾಕತ್ತೀರಿ? ಇಂಥವ್ರು ನಮಗೆ ಮೋಸ ಮಾಡಿದ್ರು, ನಂಬಿದ್ವಿ. ಬಾಬಾ ತಿಳಿಸಿದ್ರೆ ಮೋಸ ಹೋಗೋದಂದ್ರೆ ದುಃಖಿಗಳಾಗೋದು. ಧೋಕಾ ಖಾನಾ ಚಾಹತೆ ನಹಿ ಲೇಕಿನ್ ನಾ ಚಾಹತೆ ಹುए भी कर लेते हैं. ದುಃಖ ಯಾರಿಗೂ ಇಷ್ಟ ಇಲ್ಲ, ಮೋಸ ಹೋಗೋದು ಯಾರಿಗೂ ಇಷ್ಟ ಇಲ್ಲ. ಆದರೂ ಸಹ ಇಷ್ಟ ಇಲ್ಲದಿದ್ದರೂ ಮೋಸ ಹೋಗ್ತಾರೆ, ದುಃಖ ಪಡಿತಾರೆ. ಯಾಕೆ? ಇಷ್ಟ ಇಲ್ಲದಿದ್ದರೂ ದುಃಖಿಗಳಾಗ್ತಾರೆ, ಇಷ್ಟ ಇಲ್ಲದಿದ್ದರೂ ಪೆಟ್ಟು ತಿನ್ನುತ್ತಾರೆ. ಲೌಕಿಕದವ್ರ ಕರ್ಮೇಂದ್ರಿಯಗಳಿಗೆ ವಶೀಭೂತ ಆಗ್ಯಾರಲ್ಲ, ಅದೇನು ದೊಡ್ಡದಲ್ಲ, ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಇಲ್ಲಿ ನಮಗೆ ಕರ್ಮೇಂದ್ರಿಯಗಳನ್ನು ಅಧೀನದಲ್ಲಿ ಹೆಂಗಿಟ್ಕೋಬೇಕು, ನಾನು ಅಧಿಕಾರಿ ಹೆಂಗಿರಬೇಕು, ವಶೀಭೂತ ಆಗಬಾರ್ದು ಅನ್ನೋದು ಗೊತ್ತಿದ್ದು ನಾವು ಕರ್ಮೇಂದ್ರಿಯಗಳಿಗೆ ವಶೀಭೂತ ಆದರೆ ಪೆಟ್ಟು ತಿಂತೀವಿ, ದುಃಖಿಗಳಾಗ್ತೀವಿ. ಅಂಥವ್ರಿಗೆ ವಶೀಭೂತ ಆತ್ಮ ಅಂತ ಕರೆಯಲಾಗ್ತದೆ. दुनिया वाले कहते हैं चक्कर में आ गए, चाहते भी नहीं थे लेकिन पता नहीं कैसे चक्कर में आ गए. ಜಗತ್ತಿನ ಜನ ಆಡು ಭಾಷೆಯಲ್ಲಿ ಮಾತಾಡ್ತಾರೆ, ಅಯ್ಯೋ ಚಕ್ರದಾಗ ಸಿಕ್ಕಾಕೊಂಡ್ಬಿಟ್ಟಿವಿ, ಈ ಚಕ್ರದಾಗ ಸಿಕ್ಕಾಕೋಬಾರ್ದಂತ ನಾ ಭಾಳ ಟ್ರೈ ಮಾಡಿದೆ, ಏನು ಮಾಡೋದು, ಅವ್ರು ಇವ್ರ ಮಾತು ಕಟ್ಕೊಂಡು ನಂಬಿ ಪುನಃ ಚಕ್ರದಾಗ ಸಿಕ್ಕಾಕೊಂಡ್ಬಿಟ್ಟೀನಿ ಅಂತಾರೆ. ಯಾವುದೋ ಸಮಸ್ಯೆದಾಗ ಸಿಕ್ಕಾಕೊಂಡಾಗ, ಸಂಬಂಧಗಳ ಜಗಳದಾಗ ಸಿಕ್ಕಾಕೊಂಡಾಗ, ಯಾವುದೋ ಪರಿಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕಾಗದಿರುವಂಥ ಪರಿಸ್ಥಿತಿಗಳಿದ್ದಾಗ
ಚಕ್ರದಾಗ ಸಿಕ್ಕಾಕೊಂಡೀನಿ ಅಂತಾರೆ. ಆಪ್ ಸ್ವದರ್ಶನ್ ಚಕ್ರಧಾರಿ ಆತ್ಮ. ನಾವು ಚಕ್ರದಾಗ ಸಿಕ್ಕಾಕೊಳ್ಳೋರಲ್ಲ. ಕರ್ಮಚಕ್ರ, ಸಂಬಂಧ ಚಕ್ರ, ದೇಹ ಚಕ್ರ, ಇಂದ್ರಿಯಗಳ ಚಕ್ರ, ಮೋಸದ ಚಕ್ರ, ಪೆಟ್ಟಿನ ಚಕ್ರದಲ್ಲಿ ಸಿಕ್ಕಾಕೊಳ್ಳಲ್ಲ. ಯಾಕೆಂದರೆ ನಾವೆಂಥ ಆತ್ಮಗಳು? ಸ್ವದರ್ಶನ ಚಕ್ರಧಾರಿಗಳಂತಾರೆ ಬಾಬಾ. ಸ್ವದರ್ಶನ್ ಚಕ್ರಧಾರಿ ಆತ್ಮ किसी धोखे के चक्कर में नहीं आ सकते हैं. ಡಬಲ್ ಅಂಡರ್ಲೈನ್ ಮಾಡಿ ಬರ್ಕೊಳ್ಳಿ ಪಾಯಿಂಟನ್ನು. ಯಾರಿಗೆ ನಾನಾತ್ಮ ನಾನಾತ್ಮ ನಾನಾತ್ಮ, ನಾನು ಸ್ವಪ್ರಕಾಶಮಯ ಜ್ಯೋತಿ, ನಾ ಚೈತನ್ಯ ಬಿಂದು, ನಾನಾತ್ಮ ಅವಿನಾಶಿ, ಆತ್ಮಸ್ಮೃತಿ, ಸ್ವ ಅಂದರೆ ಆತ್ಮ, ಸ್ವದರ್ಶನ ಚಕ್ರಧಾರಿಯರಾಗಿರ್ತಾರೋ ಅವರನ್ನು ಯಾರೂ ಮೋಸಗೊಳಿಸಲು ಸಾಧ್ಯ ಇಲ್ಲ. ಅವರು ಯಾರಿಗೂ ಮೋಸ ಹೋಗೋದಿಲ್ಲ, ಅವರು ಎಂದೂ ಯಾರಿಂದಲೂ ಪೆಟ್ಟು ತಿನ್ನೋದಿಲ್ಲ. ಯಾರು? ಸ್ವದರ್ಶನ ಚಕ್ರಧಾರಿ ಆತ್ಮಗಳು ಎಂದೂ ಯಾರು ಪೆಟ್ಟಿನ ಚಕ್ರದಲ್ಲಿ ಬರೋದಿಲ್ಲ. ಏಕೆಂದರೆ ಯಾಕವ್ರು ಯಾವ ಮನುಷ್ಯನಿಂದ ಮೋಸ ಹೋಗಂಗಿಲ್ಲ, ಇಂದ್ರಿಯಗಳಿಂದ ಮೋಸ ಹೋಗಂಗಿಲ್ಲ, ಇವನ್ ತಮ್ಮ ಸ್ವಯಂ ಹಳೆಯ ಸ್ವಭಾವ ಸಂಸ್ಕಾರಗಳಿಗೂ ವಶೀಭೂತ ಆಗಲ್ಲ, ಮೋಸ ಆಗಲ್ಲ. ಯಾಕೆ ಹೇಳ್ರಿ? स्वदर्शन चक्रधारी अनेक चक्र को छुड़ाने वाले हैं. ಸ್ವದರ್ಶನ ಚಕ್ರ ಅನೇಕ ಚಕ್ರಗಳಿಂದ, ಸಾಲದ ಚಕ್ರ, ಕರ್ಮದ ಚಕ್ರ, ಋಣಗಳ ಚಕ್ರ, ಇಂದ್ರಿಯಗಳಿಗೆ ವಶೀಭೂತ ಆಗುವ ಚಕ್ರ, ಪಾಪದ ಚಕ್ರ, ಮೋಸದ ಚಕ್ರದಿಂದ ಮುಕ್ತ ಮಾಡುವ ಚಕ್ರ ಯಾವುದು? ಹೇಗೆ ಲೌಕಿಕದಲ್ಲಿ ಹೇಳ್ತಾರಲ್ವ, ಮುಳ್ಳನ್ನು ಹಂಗೆ ಉಳಿದ ಚಕ್ರವನ್ನು ಯಾವ ಚಕ್ರದಿಂದ ತೆಗಿಬೇಕು? ಏನು ಯೋಗ ಮಾಡೋಕ್ಕೆ ಬಂದಿಲ್ಲ. ನನ್ನ ಆತ್ಮನ ಪ್ರಕಾಶ ಸ್ವರೂಪ, ನನ್ನ ಆತ್ಮ ವಿನಾಶಿ ಜ್ಯೋತಿ, ನನ್ನ ಆತ್ಮ ಚೈತನ್ಯ ಪ್ರಕಾಶ, ನನ್ನ ಆತ್ಮ ಜ್ಯೋತಿ ಸ್ವರೂಪ, ನನ್ನ ಆತ್ಮ ಬರೀ ಆತ್ಮ 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 ಸ್ವದರ್ಶನ ಚಕ್ರ ಮಾಡಲಿ. ನನ್ನ ಆತ್ಮ ಸಂತುಷ್ಟಾತ್ಮ, ನನ್ನ ಆತ್ಮ ಪವಿತ್ರಾತ್ಮ, ನನ್ನ ಆತ್ಮದ್ದೇ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತರಾದರೂ ಸಾಕು. ಈ ಸ್ವದರ್ಶನ ಚಕ್ರ, ಆತ್ಮಸ್ಮೃತಿಯ ಚಕ್ರ, ಅನುಭೂತಿಯ ಚಕ್ರ ಅನೇಕ ಚಕ್ರಗಳಿಂದ ಸ್ವಯಂ ಮುಕ್ತಗೊಳಿಸ್ತದೆ. नेक्स्ट, स्वदर्शन चक्र न सिर्फ अपने को लेकिन औरों को भी छुड़ाने के निमित्त बनते हैं. ಸ್ವದರ್ಶನ ಚಕ್ರಧಾರಿಗಳು ಎಷ್ಟು ಸ್ಟ್ರಾಂಗ್ ಇರ್ತಾರಂದರೆ, ಸ್ವದರ್ಶನ ಚಕ್ರಧಾರಿಗಳಿಗೆ ಬೇರೆ ಚಕ್ರಗಳು ದಾಳಿನೇ ಮಾಡಂಗಿಲ್ಲ ಅಂತ ತಿಳ್ಕೊಬೇಡ್ರಿ. 1000 ಚಕ್ರಗಳು ದಾಳಿ ಮಾಡಿದ್ರು, ಸ್ವದರ್ಶನ ಚಕ್ರಧಾರಿಗಳು ಯಾವ ಚಕ್ರದ ಕೊರ್ರಂತ ಕೊರೆದು ಹೋಗಿಲ್ಲ. ಬೇರೆ ಚಕ್ರಗಳು ಈ ಬ್ಲೇಡ್ ಇರ್ತಾವಲ್ಲ, ಕಟ್ಟಿಂಗ್ ಬ್ಲೇಡ್ಸ್ ಎಲ್ಲ, ಕಬ್ಬಣ ಕಟ್ ಮಾಡೋದು, ವಿಂಡೋ ಏನು ಪ್ಲೈವುಡ್ ಕಟ್ ಮಾಡೋದು, ಗಿರ್ರ ಅಂತ ತಿರುಗ್ತಿರ್ತದೆ. ಸ್ವಲ್ಪ ತಾಗಿದ್ರೆ ಸಾಕು ರಕ್ತನೇ ಬಂದ್ಬಿಡ್ತದೆ, ಚರ್ಮನೇ ಕಿತ್ತೋಗ್ಬಿಡ್ತದೆ, ಸ್ಟ್ರಾಂಗ್ ತಿರುಗ್ತಿರ್ತವೆ. ಯಾರು ಸ್ವದರ್ಶನ ಚಕ್ರಧಾರಿಗಳಾಗಿರ್ತಾರೋ ಅವ್ರಿಗೆ ಈ ದುಃಖ ಚಕ್ರಗಳು ಟಚ್ ಸಹಿತ ಮಾಡೋದು ಬರ್ತವೆ. ಚಕ್ರಗಳು ತಾವು ಸಿಕ್ಕಾಕೊಡಲ್ಲ. ಸ್ವದರ್ಶನ ಚಕ್ರಧಾರಿಗಳು ಎಷ್ಟು ಸ್ಟ್ರಾಂಗ್ ಇರ್ತಾರಂದರೆ, ಕೆಲವೊಬ್ರು ತಮ್ಮದೇ ಸಂಕಲ್ಪಗಳ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತಾರೆ, ತಮ್ಮದೇ ಊಹಾಪೋಹಗಳ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವರನ್ನು ದುಃಖದ ಚಕ್ರದಿಂದ ಮುಕ್ತಗೊಳಿಸ್ತಾರೆ ಸ್ವದರ್ಶನ ಚಕ್ರಧಾರಿಗಳು. ತಾವು ಚಕ್ರದಲ್ಲಿ ಸಿಕ್ಕಾಕೊಳ್ಳಲ್ಲ, ಇನ್ನೊಬ್ಬರನ್ನು ಚಕ್ರದಿಂದ ಮುಕ್ತಗೊಳಿಸ್ತಾರೆ. ಯಾರು? ಆತ್ಮಸ್ಮೃತಿ ಉಳ್ಳವರು ಸ್ವದರ್ಶನ ಚಕ್ರಧಾರಿಗಳು. अनेक प्रकार के दुखों के चक्र से बचने के लिए सोचते हैं इस सृष्टि चक्र से निकल जाए, लेकिन सृष्टि चक्र के अंदर पार्ट बजाते हुए अनेक दुख के चक्रों से मुक्त हो जीवन मुक्त स्थिति को प्राप्त कर सकते हैं, यह कोई नहीं जानते हैं. ಜಗತ್ತಿನ ಜನ ಈ ಹಳೆಯ ಜಗತ್ತು ಸೃಷ್ಟಿಯ ಚಕ್ರದ ಒಳಗಡೆ ಅನೇಕ ದುಃಖದ ಚಕ್ರಗಳಿವೆ ಅಂತ ಅವ್ರಿಗೆ ಗೊತ್ತು. ಹಿಂದಿನ ಜನ್ಮದ ಪಾಪ, ಈ ಜನ್ಮದ ಪಾಪ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಋಣಕರ್ಮ, ಸಾಲ ಕರ್ಮದ ಚಕ್ರಗಳಿವೆ. ಇದು ದುಃಖದ ಜಗತ್ತು. ದುಃಖದ ಜಗತ್ತಿನಿಂದ ಮುಕ್ತರಾಗುವ ವಿಧಿ ಏನು ಕೇಳ್ರಿ. ದುಃಖದ ಚಕ್ರದಿಂದ ಮುಕ್ತರಾಗಬೇಕಾದ್ರೆ ಅವ್ರಿಗೆ ಒಂದೇ ವಿಧಿ ಗೊತ್ತು, ಈ ಚಕ್ರದಲ್ಲೇ ಬರಬಾರ್ದು. ಹೋಗಿ ಎಲ್ಲಿ ಕುಂತು ಬಿಡ್ಬೇಕು? ಪರಮಧಾಮದಾಗ ಮೋಕ್ಷದಾಗ ಕುಂತು ಬಿಡ್ಬೇಕ್ರಿ.
ಈ ಜಗತ್ತಿಗೆ ಬರಬಾರ್ದು. ಪರಮಧಾಮದಾಗ ಇದ್ರೆ ಈ ಚಕ್ರಗಳೇ ಇರುವುದಿಲ್ಲ. ನಮಗೆ ಸ್ವರ್ಗ ಬೇಡ, ಸತ್ಯುಗ ಬೇಡ, ತ್ರೇತ ಬೇಡ, ದ್ವಾಪರ ಬೇಡ, ಕಲಿಯುಗ ಬೇಡ, ಸಂಗಮನೂ ಬೇಡ. ನಾವು ಪರಮಧಾಮದಾಗ ಇದ್ದು ಬಿಡ್ತೀವಿ. ಇದು ಅಜ್ಞಾನಿಗಳ ಮಾತು. ದುಃಖದಿಂದ ಮುಕ್ತರಾಗೋದಂದ್ರೆ ಚಕ್ರ ಬಿಟ್ಟು ಪಾತ್ರ ಬಿಟ್ಟು ಮ್ಯಾಲಿದ್ದು ಬಿಡೋದೇ ವಿಧಿ ಅಂದ್ಕೊಂಡರೆ. ಆದರೆ ಶಿವಬಾಬಾ ನಮಗೆ ಎಂಥ ವಂಡರ್ಫುಲ್ ಮ್ಯಾಜಿಕಲ್ ರೆಮಿಡಿ ಕೊಟ್ಟಾರಂದರೆ, ಬಾಬಾ ಹೇಳ್ತಾರೆ, ಈ ಸೃಷ್ಟಿಯ ಚಕ್ರದಲ್ಲಿ ಹೆಮ್ಮೆಯಿಂದ ಪಾತ್ರಾಭಿನಯಿಸ್ತಾ ಅನೇಕ ದುಃಖದ ಚಕ್ರಗಳಿಂದ ಮುಕ್ತರಾಗಿ ಈ ಜಗತ್ತಿನಲ್ಲೇ ಜೀವನ್ಮುಕ್ತ ಸ್ಥಿತಿಯ ಅನುಭವ ಪ್ರಾಪ್ತಿ ಮಾಡಲು ಸಾಧ್ಯ ಅನ್ನೋದು ನಿಮ್ಮನ್ನು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ಏನು ತಿಳ್ಕೊಂಡ್ಬಿಟ್ರೆ ಜೀವನ ಅಂದ್ರೇ ದುಃಖ. ನಮಗೇನು ಗೊತ್ತಿದೆ? ದುಃಖದ ಚಕ್ರದ ಒಂದು ವೈಬ್ರೇಷನ್ನು ನಮಗೆ ಬರದೇ ಇರೋಷ್ಟು ಸಂತುಷ್ಟರಾಗಿರೋ ಮೆಥಡ್, ವಿಧಿ, ನಾಲೆಜ್ ಬಾಬಾ ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ಸ್, ಸೆಲ್ಯುಟೇಷನ್ ಟು ಬಾಬಾ. ಜನ್ಮ ಜನ್ಮಾಂತರದ ಕರ್ಮ ಋಣ ದುಃಖ ಕೊಡ್ತವೆ. ದುಃಖದ ಚಕ್ರಗಳು ಸಮ್ಮುಖದಲ್ಲಿ ಬರ್ತವೆ, ಕುತ್ತಿಗೆ ಕಟ್ ಮಾಡಕ್ಕೆ ಬರ್ತವೆ. ನಾವು ಸದಾ ಸಂತುಷ್ಟರಿರುವ ಶಕ್ತಿ ನಮಗೆ ಬಾಬಾ ಕೊಟ್ಟಾರೆ. ಬ್ರಹ್ಮ ಬಾಬಾ ಹೆಂಗಿದ್ರು ಅಂತ ಹೇಳಿದ್ರು ಬಾಬಾ ಸ್ವಯಂ ಪರಮಾತ್ಮ ಹೊಗಳುತ್ತಾರೆ 18 ಜನವರಿ ಮನ್ನಿ ಮುರಳಿಯಲ್ಲಿ. ಜೀವನ್ ಮೇ ರಹತೆ ಜೀವನ್ ಮುಕ್ತ. ದುಃಖದ ಚಕ್ರದಲ್ಲಿದ್ದರೂ ಜೀವನ್ ಮುಕ್ತ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೋಬಹುದು ಅನ್ನುವಂತಹ ಜ್ಞಾನ ನಮ್ಮನ್ನು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಆಪ್ ಚಾಲೆಂಜ್ ಕರ್ತೆ ಹೋ. ನಾವೀಗ ಚಾಲೆಂಜ್ ಮಾಡ್ತೀವಿ, हम आपको जीवन में मुक्ति डबल दिला सकते हैं. ಎಲ್ಲರಿಗೂ ಚಾಲೆಂಜ್ ಮಾಡಿರಿ, ನಾವು ನಿಮಗೆ ಜೀವನದಲ್ಲಿ ಮುಕ್ತಿ ಡಬಲ್ ಕೊಡ್ತೀವಿ. ಜೀವನ್ ಬಿ ಹೋ ಮುಕ್ತ ಬಿ ಹೋ. ಜನ ಏನು ತಿಳ್ಕೊಂಡಾರೆ ದುಃಖದಿಂದ ದೂರ ಆಗ್ಲಿಕ್ಕೆ ಒಂದೇ ವಿಧಿ, ಏನು ಮಾಡೋದು? ದೇಹ ಬಿಟ್ಟು ಹೋಗೇ ಬಿಡೋದು, ಜಗತ್ತು ಬಿಟ್ಟು ಹೋಗೇ ಬಿಡೋದು, ಪುನರ್ಜನ್ಮ ಬಿಟ್ಟು ಹೋಗೇ ಬಿಡೋದು, ಸಾಯುವುದೇ ಅವ್ರ ವಿಧಿ. ನಾವು ಡಬಲ್ ಚಾಲೆಂಜ್. ಜೀವನದಾಗಿರಬೇಕು, ಮುಕ್ತ್ಯಾವಸ್ಥೆಯಲ್ಲಿರಬೇಕು. ಮೊನ್ನೆ ಬಾಬಾ ಏನಂದ್ರು? ಬ್ರಹ್ಮ ಬಾಬಾ ಹೆಂಗಿದ್ರು? ಕಮಲ ಪುಷ್ಪದಂತಿದ್ರು. ಬ್ರಹ್ಮ ಬಾಬನಿಗಿದ್ದಷ್ಟು ಚಿಂತೆ, ಹೊರೆ, ಬಂಧನ ಯಾರಿಗೂ ಇರಲಿಲ್ಲ. ಆದರೆ ಬ್ರಹ್ಮ ಬಾಬನಷ್ಟು ಜೀವನ್ಮುಕ್ತ ಯಾರು? ಅಷ್ಟರ ಮಟ್ಟಿಗೆ ಬಾಬಾ ನಮಗೆ ವಿಧಿ ವಿತ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬ್ರಹ್ಮ ಬಾಬನನ್ನು जीवन भी हो और मुक्त भी हो ऐसे चैलेंज किए हैं. ನಿಮಗೆ ನೀವೇ ಚಾಲೆಂಜ್ ಮಾಡ್ಕೋರಿ. ಜಗತ್ತಿಗೆ ಚಾಲೆಂಜ್ ದಟ್ ಈಸ್ ಸೆಕೆಂಡರಿ. ನಮಗೆ ನಾವೇ ಚಾಲೆಂಜ್ ಮಾಡ್ಕೋಬೇಕು. ಜೀವನದಲ್ಲಿರ್ತೀನಿ, ನಾನು ದುಃಖಿಸೋದಿಲ್ಲ, ನಾ ರೋಧಿಸೋದಿಲ್ಲ, ನಾ ಹಾಯ್ ಹಾಯ್ ಅನ್ನಂಗಿಲ್ಲ. ನಾನು ಜೀವನದಲ್ಲಿರ್ತೀನಿ, ಸಂತುಷ್ಟನಿರ್ತೀನಿ. ನಾನು ಜೀವನದಲ್ಲಿರ್ತೀನಿ, ಸಮರ್ಥನಿರ್ತೀನಿ. ಬಾಬಾ ತಿಳಿಸಿದರೆ ಚಾಲೆಂಜ್ ಮಾಡ್ಕೊಳ್ಳಿ. ಮುಕ್ತಾವಸ್ಥೆಯಲ್ಲಿರ್ತೀನಿ. नशे से कहते हो जीवन मुक्ति आपका और हमारा जन्म सिद्ध अधिकार है. ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ರಿ. ಜೀವನ್ ಮುಕ್ತಿಯಲ್ಲಿರುವುದು ನಮ್ಮ ಹಾಗೂ ನಿಮ್ಮೆಲ್ಲರ ಜನ್ಮಸಿದ್ಧ ಅಧಿಕಾರವಾಗಿದೆ. ಕೇವಲ ಬ್ರಹ್ಮಕುಮಾರ್ ಕುಮಾರಿಯರಷ್ಟೇ ಜೀವನ್ ಮುಕ್ತರಾಗಿರಬಲ್ಲರಲ್ಲ, ವಿಶ್ವದವ್ರಿಗೆಲ್ಲರಿಗೂ ಈ ಹಕ್ಕಿದೆ. ಯಾವ ಹಕ್ಕು? ಮಾನವ ಹಕ್ಕುಗಳು ಅಂತಿರ್ತವೆ, ಹ್ಯೂಮನ್ ರೈಟ್ಸ್. ಫಸ್ಟ್ ಹ್ಯೂಮನ್ ರೈಟ್ಸ್ ಅಂದ್ರೇನಪ್ಪ? ಟು ಲಿವ್ ಲೈಫ್ ಇನ್ ಜೀವನ್ ಮುಕ್ತ. ಜೀವನನೂ ಇರಬೇಕು, ಲಿಬ್ರೇಟೆಡ್ ಮುಕ್ತಾವಸ್ಥೆಯಲ್ಲೂ ಇರಬೇಕು. ऐसे चैलेंज की है ना, ಇಂಥ ಚಾಲೆಂಜ್ ಮಾಡಿದ್ದೀರಿ ತಾನೆ. नशे से कहते हो कि जीवन मुक्त आपका और हमारा जन्म सिद्ध अधिकार है. ಜೀವನ್ ಮುಕ್ತಿ ನಮ್ಮದು, ನಿಮ್ಮ ಜನ್ಮ ಸಿದ್ಧ ಅಧಿಕಾರ. तो ಸ್ವದರ್ಶನ್ ಚಕ್ರಧಾರಿ ಅರ್ಥಾತ್. ಹಾಗಾದರೆ ಸ್ವದರ್ಶನ ಚಕ್ರಧಾರಿ ಅಂದ್ರೇನು? ಸ್ವದರ್ಶನ ಚಕ್ರಧಾರಿ ಅಂದ್ರೇನು? दुखों के चक्रों से मुक्त रहने वाले और मुक्त करने वाले. ಸ್ವದರ್ಶನ ಚಕ್ರಧಾರಿಗಳಂದರೆ ಬಾಬಾ ಹೇಳ್ತಾರೆ, ದುಃಖದ ಚಕ್ರಗಳಿಂದ ಮುಕ್ತರಾಗಿರುವವರು, ಅನೇಕರನ್ನು ಮುಕ್ತ ಮಾಡುವವರು.
वशीभूत होने वाले नहीं, लेकिन अधिकारी बनकर, मालिक बनकर, सर्व कर्मेंद्रियों से कर्म कराने वाले. ನೆಕ್ಸ್ಟ್, ಸ್ವದರ್ಶನ ಚಕ್ರಧಾರಿಗಳಂದ್ರೇನು? ವಶೀಭೂತ ಆಗೋರಲ್ಲ, ಅಧಿಕಾರಿಗಳಾಗಿ, ಮಾಲೀಕರಾಗಿ, ಸರ್ವ ಕರ್ಮೇಂದ್ರಿಯಗಳಿಗೆ ಅವೇರ್ನೆಸ್ನಲ್ಲಿ, ನನ್ನ ಆತ್ಮನೇ ಬೇರೆ, ದೇಹ ಬೇರೆ, ನನ್ನ ಆತ್ಮ ಬೇರೆ, ಕರ್ಮೇಂದ್ರಿಯಗಳು ಬೇರೆ, ನನ್ನ ಆತ್ಮ ಕರ್ಮೇಂದ್ರಿಯಗಳಿಗಿಂತ ಕರ್ಮ ಮಾಡಿಸ್ತಿದ್ದೀನಿ ಅನ್ನುವಂಥ ಜಾಗೃತ ಸ್ಮೃತಿಯಿಂದ, ದೇಹದಿಂದ ನ್ಯಾರ ಎನ್ನುವ ಸ್ಮೃತಿಯಲ್ಲಿರೋರೆ ಸ್ವದರ್ಶನ ಚಕ್ರಧಾರಿಗಳು. ಥರ್ಡ್, ಸ್ವದರ್ಶನ ಚಕ್ರಧಾರಿ ಅಂದ್ರೇನು? धोखा खाने वाले नहीं, लेकिन औरों को भी धोखे से छुड़ाने वाले. ಮೋಸ ಹೋಗುವವರಲ್ಲ, ಆದರೆ ಅನ್ಯರನ್ನು ಮೋಸದಿಂದ ಮುಕ್ತಗೊಳಿಸುವವರು. ಯಹಿ ಅಭ್ಯಾಸ ಕರ್ತೆ ಹೋನ, ಇದೇ ಅಭ್ಯಾಸವನ್ನು ಮಾಡ್ತಿದ್ದೀರಿ ತಾನೆ. ಕರ್ಮ ಮೇ ಆನಾ ಫಿರ್ ನ್ಯಾರಾ ಹೋ ಜಾನಾ. ಕರ್ಮದಲ್ಲಿ ಬರಬೇಕು, ಆಮೇಲೆ ನ್ಯಾರ ಆಗಿ ಬಿಡಬೇಕು. ಗೊತ್ತಾಯ್ತಾ? ಶಿಕ್ಷಣದ ಸಾರ ಏನು? ಆನಾ ಜಾನ. ಕರ್ಮದಲ್ಲಿ ಬರಬೇಕು, ಕರ್ಮದಿಂದ ನ್ಯಾರ ಆಗಬೇಕು. ತೋ ಯಾದ ಕಾ ಅಭ್ಯಾಸ ಕ್ಯಾ ಹೈ? ಯೋಗ ಅಂದ್ರೇನು? ಆನಾ और ಜಾನ. ಯೋಗ ಅಂದ್ರೂ ದೇಹದಲ್ಲಿ ಬರೋದು, ದೇಹದಿಂದ ದೂರ ಆಗೋದು. ಕರ್ಮದಲ್ಲಿ ಬರೋದು, ಕರ್ಮದಿಂದ ದೂರ ಆಗೋದು. ಪಢಾಯಿಯ ಸಾರ ಏನು? ಶಿಕ್ಷಣದ ಸಾರವೂ ಅದೇ. कर्मातीत बनकर जाना, फिर राज्य करने का पार्ट बचाने अपने राज्य में आना. ಸೃಷ್ಟಿ ನಾಟಕದ ಆದಿಮಧ್ಯಾಂತ್ಯದ ಜ್ಞಾನ ಮುರಳಿಯ ಸಾರನೂ ಇದೆ. ಕರ್ಮಾತೀತರಾಗಿ ವಾಪಸ್ ಮನೆಗೆ ಹೋಗುವುದು, ರಾಜ್ಯವನ್ನು ಅಭಿನಯಿಸಲಿಕ್ಕೆ, ರಾಜ್ಯದ ಪಾತ್ರವನ್ನು ಮಾಡಲಿಕ್ಕೆ ಪುನಃ ರಾಜ್ಯದಲ್ಲಿ ಬರುವುದು. ಜ್ಞಾನದ ಸಾರನು ಆನಾ ಜಾನ, ಯೋಗದ ಸಾರನು ಆನ. ಜೀವನ್ಮುಕ್ತ ಸ್ಥಿತಿಯಲ್ಲಿರಬೇಕಾದ್ರೂ ಕರ್ಮದೊಳಗೆ ಆನಾ, ನ್ಯಾರ ಹೋ ಜಾನ. ಮಧುಬನಕ್ಕೆ ಮಿಲ್ಲಕ್ಕೆ ಹೋದ್ರೂ ಆನಾ, 4 ದಿನ ಆದಮೇಲೆ ವಾಪಸ್ ಜಾನ. ಟೋಟಲ್ ಬ್ರಾಹ್ಮಣ ಜೀವನದ ಸಾರ ಏನು? ಆನಾ ಜಾನ. यही ज्ञान का सार है. तो जाना और आना, यही ज्ञान और योग है. ಹೋಗುವುದು ಬರುವುದು, ಇದುವೇ ಜ್ಞಾನ ಮತ್ತು ಯೋಗ. इसी अभ्यास में रात दिन रात लगे रहते हो. ಇದೇ ಅಭ್ಯಾಸದಲ್ಲಿ ಸ್ವಯಂವನ್ನು ತೊಡಗಿಸಿಕೊಳ್ಳಬೇಕು. ಕರ್ಮ ಸಂಬಂಧ ದೇಹದಿಂದ ಡಿಟ್ಯಾಚ್ ಆಗಲಿಕ್ಕೆ ಆಗದಿರುವಷ್ಟು ಅಂಟಿಕೊಳ್ಳಬಾರದು. ಒಂದು 10 ನಿಮಿಷದ್ದೇನೋ ಕೆಲಸ ಮಾಡಕತ್ತೀವಂದರೆ 10 ನಿಮಿಷದ ಕೆಲಸದ ನಡುವೆ 1-2 ಬಾರಿ ಯಾರು ಫ್ಯೂ ಸೆಕೆಂಡ್ಸ್ ಹೋಗಬೇಕು, ಬರಬೇಕು. ಕರ್ಮದಲ್ಲಿ ತೊಡಗಬೇಕು, ನ್ಯಾರ ಆಗಬೇಕು. ಆನಾ ಜಾನ ಪ್ರಾಕ್ಟೀಸ್ ಮಾಡಬೇಕು. ಹಗಲು ರಾತ್ರಿ ಅಭ್ಯಾಸದಲ್ಲಿ ತೊಡಗಿರಿ. बुद्धि में घर जाने की फिर राज्य में आने की खुशी है. ನಮಗೆರಡು ಖುಷಿ. ಪರಮಧಾಮಕ್ಕೆ ಹೋಗೋಕ್ಕೂ ಖುಷಿ, ರಾಜ್ಯದಲ್ಲಿ ಬರಲಿಕ್ಕೂ ಖುಷಿ. जैसे मधुबन अपने घर में आते हो तो कितनी खुशी रहती है. जब से टिकट बुक कराते हो तब से जाना है, ये बुद्धि में याद रहता है ना. ಶಿವಬಾಬಾ ನೋಡ್ರಿ, ಎಲ್ಲರ ಬುದ್ಧಿಯನ್ನು ಎಷ್ಟು ಚಂದ ರೀಡ್ ಮಾಡ್ತಾರೆ ಬಾಬಾ. ಯಾವಾಗನಿಂದ ಮಧುಬನ್ಗೆ ಹೋಗ್ಬೇಕಂತ ಟಿಕೆಟ್ ಬುಕ್ ಮಾಡ್ತೀವಲ್ಲ, ಅವತ್ತಿಂದ ಗುಂಗೆ ಏರಿಬಿಡ್ತದೆ. ಬಂದವ್ರಿಗೆ ಹೋದವ್ರಿಗೆಲ್ಲ ಹೋಗ್ತೀವ್ರಿ, ನಮ್ದು ರಿಸರ್ವೇಷನ್ ಆಗೈತ್ರಿ, ನಾವು ಹೋಗ್ತೀವ್ರಿ, ಹೋಗ್ಬೇಕಂತ ಎಷ್ಟು ಖುಷಿಯಲ್ಲಿರ್ತೀರಿ. यह बुद्धि में याद रहता है ना. तो जब मधुबन घर की खुशी है, ಮಧುಬನ ನಮ್ಮ ಮನೆಗೆ ಹೋಗ್ತೀವಿ ಅಂತ ಖುಷಿ ಇದೆ. ಮಧುಬನ ಇನ್ನೂ ಮನೆಗೆ ಬರೋ ಖುಷಿ ಇದೆ ಅಂದಮೇಲೆ ಇನ್ನೊಂದು ಖುಷಿ ಇರಬೇಕು ಇಡೀ ದಿನ. ಯಾವ ಖುಷಿ? ಆತ್ಮಗಳ ಮನೆಗೆ ನಾನೀಗ ಹೋಗಬೇಕಾಗಿದೆ. ಯಾವುದು ಆತ್ಮಗಳ ಮನೆ? ಪರಂಧಾಮಕ್ಕೆ ನಾನೀಗ ಹೋಗಬೇಕಾಗಿದೆ ಅನ್ನೋ ಖುಷಿ ನಿರಂತರ ಇರಬೇಕು. ಲೇಕಿನ್ ಖುಷಿ ಸೆ ಕೌನ್ ಜಾಯೇಗ? ಪರಮಧಾಮಕ್ಕೆ ಹೋಗುವಾಗ ನಾನು ಆತ್ಮ ಒದ್ದಾಡದೆ ಹೋಗಬೇಕು, ಖುಷಿಯಲ್ಲಿ ಹೋಗಬೇಕು.
ಬಾಬಾ ಮುರಳಿಯಲ್ಲಿ ಹೇಳಿದಾರಲ್ಲ, ನಮ್ಮ ಜೀವನದ ಗುರಿಯೇ ಪಾಸ್ ವಿತ್ ಆನರ್. ಶಿಕ್ಷೆ ರಹಿತರಾಗಿ ತಿರುಗಡೆರಾಗಬೇಕು. ಖುಷಿಯಿಂದ ಯಾರು ಪರಮಧಾಮಕ್ಕೆ ಹೋಗಲು ಸಾಧ್ಯ? ಜಿतना सदा यह आने और जाने का अभ्यास होगा. ಎಷ್ಟು ಆನ ಜಾನ ಅಭ್ಯಾಸ ಇದೆಯೋ ಅಷ್ಟು ಖುಷಿಯಿಂದ ಹೋಗೋದು ಬರೋದು ಮಾಡಲು ಸಾಧ್ಯ. जब चाहो तब अशरीरी स्थिति में स्थित हो जाओ, जब चाहो तब कर्मातीत बन जाओ. ಯಾವಾಗ ಬೇಕು ಅವಾಗ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು, ಯಾವಾಗ ಬೇಕು ಅವಾಗ ಕರ್ಮಾತೀತರಾಗಬೇಕು. यह अभ्यास बहुत पक्का चाहिए. ಇದು ಬಹಳ ಪಕ್ಕಾ ಅಭ್ಯಾಸ ಬೇಕು. ऐसे ना हो कि आप अशरीरी बनने चाहो, शरीर का बंधन, कर्म का बंधन, व्यक्तियों का बंधन, वैभवों का बंधन, स्वभाव संस्कारों का बंधन अपनी तरफ आकर्षित करे. ಹೌದು, ನಾನೀಗ ಕರ್ಮ ಮರಿಬೇಕು, ನಾ ಕರ್ಮ ಮರತ್ ನಾ ಜ್ಯೋತಿ 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 ಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕಂತ ನಾ ಟ್ರೈ ಮಾಡಕತ್ತೀನಿ. ನಾ ಅಶರೀರಿ, ನಾ ಬಿಂದು ಸ್ವರೂಪ ಅಂತ ಟ್ರೈ ಮಾಡಕತ್ತೀನಿ. ಮತ್ತೆ ಅಶರೀರಿ ಆಗೋಕ್ಕೆ ಬರ್ತಾ ಇಲ್ಲ. ನಾನು ಅಶರೀರಿ ಆಗಬೇಕಂತ ಪ್ರಯತ್ನ ಪಟ್ಟರು ಶರೀರದ ಬಂಧನ, ಕರ್ಮದ ಬಂಧನ, ವ್ಯಕ್ತಿಗಳ ಬಂಧನ, ವೈಭವಗಳ ಬಂಧನ, ಎಲ್ಲದಕ್ಕಿಂತ ಡೇಂಜರ್ ನಮ್ಮದೇ ಸ್ವಭಾವ ಸಂಸ್ಕಾರಗಳ ಬಂಧನ. ತನ್ನ ಕಡೆ ಆಕರ್ಷಿತ ಮಾಡಿಕೊಳ್ಳಬಾರದು. ಆಕರ್ಷಿತ ಆಗಬಾರ್ದಂದ್ರೆ ಯಾವ ಪ್ರಾಕ್ಟೀಸ್ ಮಾಡಬೇಕು? ದಿನ ಆನ ಜಾನ. कोई भी बंधन अशरीरी बनने नहीं देगा. ವೈದ್ಯನಾಥನಾದ ಶಿವ ತಂದೆ ಸುಂದರವಾದ ಕಾಯಿಲೆಯ ರೋಗದ ಕಾರಣ ಭಾಳ ಸುಂದರವಾಗಿ ಉಲ್ಲೇಖಿಸ್ತಾರೆ ಬಾಬಾ. ಮನದೊಳಗೆ ಯಾರ ಪ್ರತಿಯಾದರೂ ಬಂಧನವಿದ್ದರೆ ಬಂಧನವು ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ಬಿಡುವುದಿಲ್ಲ. ಯಾರ ಮೇಲೆ ಆಕರ್ಷಣೆ, ಯಾರ್ದು ಬಂಧನ ಆತ್ಮನಿಗಿದೆಯೋ, ಯಾರಿಗೆ ಅಧೀನ ಆಗಿದೆಯೋ ಆತ್ಮ, ಅವರ ನೆನಪು ಬಾರಿ ಬಾರಿ ಬರುತ್ತದೆ. ಅವರ ನೆನಪು ಬಾರಿ ಬಾರಿ, ಮನುಷ್ಯರ ನೆನಪು ಬಂತಂದರೆ ಅಶರೀರಿ ಆಗಲು ಸಾಧ್ಯ ಇಲ್ಲ. ಜೈಸೆ ಏನು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತಾರೆ ನೋಡ್ರಿ ಬಾಬಾ. कोई टाइट ड्रेस पहनते हैं, समय पर सेकेंड में उतारना चाहे तो उतर नहीं सकेंगे. ತಾನು ಒಂದಿನೂ ಡ್ರೆಸ್ ಹಾಕೊಂಡಿಲ್ಲ, ಆದರೆ ಡ್ರೆಸ್ಸಿನ ಕಥೆ ಎಲ್ಲ ಗೊತ್ತು ಶಿವಬಾಬನಿಗೆ. ಟೈಟ್ ದೇಹಕ್ಕೆ ಕಂಡ್ಕೊಳ್ಳೋಷ್ಟು ಫಿಟ್ ಡ್ರೆಸ್ ಬೇಗ ಬಿಚ್ಚಾಕೆ ಬರಲ್ಲ, ಒಂದು ಸೆಕೆಂಡಿಗೆ ಬಿಚ್ಚಕ್ಕಾಗಲ್ಲ. ಯಾಕೆಂದರೆ ಅಂಟಿಕೊಂಡಿದೆ. ಕಿಂಚಾವಟ್ಟು ಹೋತಿ ಹೇ, ಎಳಿಬೇಕಾಗ್ತದೆ. ಅದು ಬಿಚ್ಚಬೇಕಾದ್ರೆ ಏನು ಮಾಡಬೇಕು? ಎಳಿಬೇಕಾಗ್ತದೆ. ಕ್ಯೂಂಕಿ ಶರೀರ ಸೆ ಚಿಪ್ಕಾ ಹುವಾ ಹೇ, ಯಾಕೆಂದರೆ ಶರೀರಕ್ಕೆ ಅಂಟಿಕೊಂಡಿದೆ. ಐಸೆ ಹಾಗೆ ಹೇಳ್ರಿ. ಹಾಗೆ ಆತ್ಮನಿಗೆ कोई भी बंधन का खींचाव अपनी तरफ खींचेगा. ಯಾವುದಕ್ಕಾದ್ರೂ ನಾನು ಆತ್ಮ ಚಿಪ್ಕೆಗ ಅಂಟಿಕೊಂಡಿದ್ರೆ ಅದು ನಮಗೆ ಬಂಧನ. ಶರೀರ ಬಿಡಕ್ಕೆ ಎಳೆದೆ ಆಡಬೇಕಾಗಿತ್ತು. ನಾ ದೇಹಲ್ಲ ನಾನು ಆತ್ಮ, ನಾ ದೇಹಲ್ಲ ನಾನು ಆತ್ಮ ಅಂತೀನಿ, ಮತ್ತೆ ಅವ ಹಿಂಗೆ ಮಾಡಿದ, ಈಕೆ ಹಿಂಗೆ ಮಾಡಿದ್ಲು ಅಂತೀನಿ, ಮತ್ತು ನಾನು ಆತ್ಮ ಅಂತೀನಿ, ಮತ್ತು ದೇಹ ಜಗತ್ತು ಮರೆಯೋಕ್ಕೆ ಆಗಲ್ಲ. ಯಾಕೆಂದ್ರೆ ಆತ್ಮ ಅಂಟ್ಕೊಂಡಿದೆ. ಯಾವುದ್ಯಾವುದಕ್ಕೆ ಹೇಳಿದ್ರು ಬಾಬಾ? ಶರೀರದ ಬಂಧನ, ಕರ್ಮ, ವ್ಯಕ್ತಿ, ವೈಭವ, ಸ್ವಭಾವ, ಸಂಸ್ಕಾರ, ಇದು ಯಾವುದಕ್ಕಾರ ಆತ್ಮ ಚೂರು ಅಂಟ್ಕೊಂಡಿದ್ರು ಅದು ಫಿಟ್ ಡ್ರೆಸ್, ಅದು ಬಂಧನ, ಅದು ಆಕರ್ಷಣೆ. ಬಂಧನ ಏನು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಹೇಳ್ರಿ ಬಾಬಾ? ಬಂಧನ ಅಶರೀರಿಯ ಅನುಭವ ಮಾಡಲು ಬಿಡುವುದಿಲ್ಲ, ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡಲಿಕ್ಕಾಗೋದಿಲ್ಲ. तो ऐसे कोई भी बंधन का खींचा वो अपनी तरफ खींचेगा. बंधन आत्मा को ಟೈಟ್ ಕರ್ ದೇತಾ ಹೈ. ಅಲ್ಟ್ರಸ್ ಹೆಂಗೆ ಟೈಟ್ ಆಗ್ತದಲ್ಲ ಹಾಗೆ ಈ ಬಂಧನಗಳು, ಸ್ವಭಾವ ಸಂಸ್ಕಾರ, ವ್ಯಕ್ತಿ, ವೈಭವಗಳು ಇವೆಲ್ಲ ಆತ್ಮನಿಗೆ ಟೈಟ್ ಮಾಡಿಬಿಡ್ತದೆ. इसलिए बाप दादा सदैव यह पाठ पढ़ाते. ಆದ್ದರಿಂದ ಬಾಪ್ದಾದ ಸದಾ ಒಂದು ಪಾಠವನ್ನು ಮಕ್ಕಳಿಗೆ ಶಿಕ್ಷಣದ ರೂಪದಲ್ಲಿ ಕಲಿಸ್ಕೊಡ್ತಾರೆ. ಮಕ್ಕಳೇ ಸದಾ ಹೇಗಿರಬೇಕು? ಹೊಸ ಶಬ್ದವನ್ನು ಬಾಬಾ ಇಂಟ್ರಡ್ಯೂಸ್ ಮಾಡ್ತಾರೆ. ನಮ್ಮ ಸ್ಥಿತಿ ಹೇಗಿರಬೇಕು?
ನಿರ್ಲಿಪ್ತ ಶಬ್ದವೇ ಎಷ್ಟು ಸುಂದರ ಇದೆ ನೋಡ್ರಿ. ನಿರ್ಲಿಪ್ತ, ನಾನು ಯಾರಿಗೂ ಅಂಟ್ಕೊಂಡಿಲ್ಲ. ನೋಡ್ಕೊಳ್ಳಿ ಆತ್ಮವನ್ನು, ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್, ಟ್ರಾನ್ಸ್ಪರೆಂಟ್. ನನ್ನ ಆತ್ಮ ನಿರ್ಲಿಪ್ತ. ನ್ಯಾರೆ ಅತಿ ಪ್ಯಾರೆ, ಎಲ್ಲರಿಂದ ನ್ಯಾರ, ಬಾಬನಿಗೆ ಸದಾ ಪ್ಯಾರ. ಯಹ ಬಹುತ್ ಕಾಲ ಕಾ ಅಭ್ಯಾಸ ಚಾಹಿಯೆ. ಪೆಟ್ಟು, ಮೋಸ, ದುಃಖದಿಂದ ಮುಕ್ತರಾಗಲು, ಅಧೀನ ವಶೀಭೂತತೆಯಿಂದ ಮುಕ್ತರಾಗಲು, ಜೀವನ್ಮುಕ್ತಿ ಅನುಭೂತಿ ಮಾಡಲು, ಒಂದೇ ಸೆಕೆಂಡ್ನಲ್ಲಿ ಅಶರೀರಿ ಆಗಲು ಈ ಅಭ್ಯಾಸ ಬಹಳ ಕಾಲದಿಂದ ಬೇಕು. ಯಾವ ಅಭ್ಯಾಸ? ನಿರ್ಲಿಪ್ತ. ನಿರ್ಲಿಪ್ತದ ಡೆಫಿನಿಷನ್ ಏನಂದ್ರೆ ಬಾಬಾ? ನ್ಯಾರ ಅತಿ ಪ್ಯಾರ. ज्ञान सुनना, सुनाना, सेवा करना, यह अलग चीज़ है. ಜ್ಞಾನ ಹೇಳುವುದು, ಕೇಳುವುದು, ಸೇವೆ ಮಾಡೋದು ಇದು ಬೇರೆ. ಲೇಕಿನ್ ಯ ಅಭ್ಯಾಸ ಅತಿ ಅವಶ್ಯಕ ಹೈ. ಹೇಳೋದು ಕೇಳೋದು ಜ್ಞಾನ ಐತಲ್ಲ, ಆತ್ಮ ಪ್ರಕೃತಿ ಮಧ್ಯದಲ್ಲಿದೆ, ಒಂದು ಜನ್ಮ ತೊಗೊಂತದೆ, ಇನ್ನೊಂದು ಅದು ಹೇಳೋದು ಭಾಳ ಈಸಿ. ಲೇಕಿನ್ ಅಭ್ಯಾಸ ಅತಿ ಅವಶ್ಯಕ ಹೈ. ಆದರೆ ಈ ಪ್ರಾಕ್ಟೀಸ್, ಅಭ್ಯಾಸ ಅಂದ್ರೇನು? ಪ್ರಾಕ್ಟೀಸ್ ಬಹಳ ಅವಶ್ಯಕತೆ ಇದೆ. ಯಾವ ಪ್ರಾಕ್ಟೀಸ್ ಹೇಳ್ರಿ? ಯಾವ ಶಬ್ದ? ನಿರ್ಲಿಪ್ತ. पास विथ ऑनर बनना है तो इस अभ्यास में पास होना अति आवश्यक है. ಅಂತಿಮದಲ್ಲಿ ಧರ್ಮರಾಜನ ಕಚೇರಿಯಿಂದ ಮುಕ್ತರಾಗಿ ಪಾಸ್ ವಿತ್ ಆನರ್ ಆಗಬೇಕಾದ್ರೆ ಈ ಅಭ್ಯಾಸ ಅತ್ಯಂತ ಅವಶ್ಯಕವಾಗಿದೆ. ಯಾವ ಅಭ್ಯಾಸ? ನಿರ್ಲಿಪ್ತ. ಶರೀರದಲ್ಲಿ ಬರಬೇಕು, ಒಂದೇ ಸೆಕೆಂಡಿಗೆ ಶರೀರದಿಂದ, ಕರ್ಮದಿಂದ, ಇಂದ್ರಿಯಗಳಿಂದ ನ್ಯಾರ ಆಗಬೇಕು. और इसी अभ्यास पर अटेंशन देने में डबल अंडरलाइन करो. ಈ ಆನ ಮತ್ತು ಜಾನ, ನಿರ್ಲಿಪ್ತರಾಗಿರುವ ಅಭ್ಯಾಸವನ್ನು ನಾನು ಮಾಡಬೇಕು ಅಂತ ಡಬಲ್ ಅಂಡರ್ಲೈನ್ ಮಾಡ್ಕೊಳ್ಳಿ. तभी डबल लाइट बन कर्मातीत स्थिति को प्राप्त कर डबल ताजदारी बनेंगे. ಸತ್ಯುಗದಲ್ಲಿ ಡಬಲ್ ಕಿರೀಟಧಾರಿ ಆಗಬೇಕಾದ್ರೆ ಈಗ ಡಬಲ್ ಅಂಡರ್ಲೈನ್ ಮಾಡ್ಕೋಬೇಕು. ಯಾವ ಶಬ್ದದ ಮೇಲೆ? ಆನ ಜಾನ, ನಿರ್ಲಿಪ್ತ. ಇದ್ರ ಮೇಲೆ ನಾವು ಈ ಅಭ್ಯಾಸದ ಮೇಲೆ ಡಬಲ್ ಅಂಡರ್ಲೈನ್ ಮಾಡಿಕೊಂಡ್ರೆ ನಾವು ಡಬಲ್ ಲೈಟ್ ಆಗ್ತೀವಿ, ಕರ್ಮಾತೀತರಾಗ್ತೀವಿ, ಸತ್ಯುಗದಲ್ಲಿ ಡಬಲ್ ಕಿರೀಟಧಾರಿಗಳಾಗ್ತೀವಿ. ब्राह्मण बने, बाप के वर्षे के अधिकारी बने, गॉडली स्टूडेंट बने, ज्ञानी तो आत्मा बने, विश्व सेवाधारी बने. यह भाग्य तो प्राप्त कर लिया. ಭಾಗ್ಯದ ಲಿಸ್ಟ್ ನೋಡ್ರಿ ಎಷ್ಟು ಈಸಿ ಅವೈಲೇಬಲ್ ಆಯ್ತು ಇವೆಲ್ಲ ಭಾಗ್ಯ. ಯಾವ ಭಾಗ್ಯ? ಬ್ರಾಹ್ಮಣರಾದ್ವಿ, ಬಾಬನಿಂದ ಆಸ್ತಿ ಅಧಿಕಾರಿಗಳಾದ್ವಿ, ಈಶ್ವರೀಯ ವಿದ್ಯಾರ್ಥಿಗಳಾದ್ವಿ, ಜ್ಞಾನಿತ ಆತ್ಮಂತೂ ಆಗಿಬಿಟ್ಟಿವಿ, ಆಗಬೇಕಾಗಿದೆಯಲ್ಲ, ವಿಶ್ವ ಸೇವಾಧಾರಿಗಳು ಆಗಿಬಿಟ್ಟಿವಿ. ಈ ಭಾಗ್ಯ ಅಂತೂ ಈಸಿಲಿ ಪ್ರಾಪ್ತಿ ಮಾಡ್ಕೊಂಡ್ವಿ. ಆದರೆ ಈಗೇನಾಗಬೇಕು? 22ನೇ ತಾರೀಕಿನ ಮುರಳಿಯಲ್ಲಿ ಬಾಬಾ ಬಾರಿ ಬಾರಿ ಹೇಳ್ಯಾರ, ಪಾಸ್ ವಿತ್ ಆನರ್. ಇದು ನಮ್ಮ ಧ್ಯೇಯ. ಪಾಸ್ ವಿತ್ ಆನರ್ ಸ್ಥಿತಿಯನ್ನು ಪಡೆದುಕೊಳ್ಳಬೇಕಾದರೆ, ಕರ್ಮಾತೀತ ಸ್ಥಿತಿಗೆ ಸಮೀಪರಾಗಬೇಕಾದರೆ, ಬ್ರಹ್ಮ ತಂದೆ ಸಮಾನ ನ್ಯಾರ ಅಶರೀರಿ ಆಗುವ ಅಭ್ಯಾಸದ ಕಡೆಗೆ ವಿಶೇಷ ಅಟೆನ್ಷನ್ ಇರಲಿ. ಕರ್ಮಾತೀತರಾಗಬೇಕಾದ್ರೆ, ಪಾಸ್ವಿತಾನರಾಗಬೇಕಾದ್ರೆ ಬ್ರಹ್ಮ ತಂದೆ ಹೆಂಗೆ ಶರೀರದಲ್ಲಿದ್ದರೂ ಅಶರೀರಿ, ನ್ಯಾರ, ನಿರ್ಲಿಪ್ತ. ಈ ಸುಂದರ ಶಬ್ದ ಮರಿಬೇಡ್ರಿ. ಯಾವುದು? ನಿರ್ಲಿಪ್ತ. ಇದರ ಬಗ್ಗೆ ಟೆನ್ಷನ್ ಕೊಡಿ. जैसे ब्रह्मा बाप ने साकार जीवन में कर्मातीत होने के पहले न्यारे और प्यारे रहने के अभ्यास का प्रत्यक्ष अनुभव कराया. ಗ್ರೇಟೆಸ್ಟ್ ಸಾಧನೆ ಅಂದರೆ ಬ್ರಹ್ಮ ಬಾಬಾ ಅಂತ. ಜಗತ್ತಿನಲ್ಲಿ ಅನೇಕ ಸಾಧಕರಿದ್ದಾರೆ, ಜಗತ್ತನ್ನೇ ಮರ್ತಾರೆ ಅವರು. ಜಗತ್ತನ್ನು ಯಾವಾಗ ಮರೆತಾರೆ ಅಂದರೆ ಕಾಡಿಗೆ ಹೋದ್ಮೇಲೆ ಮರೆತರು. ಇದ್ದ ಸಂಸಾರ, ಮನಿ, ರೆಸ್ಪಾನ್ಸಿಬಿಲಿಟಿ ತ್ಯಜಿಸಿ
ಗುಹೆ ಒಳಗೆ ಹೋದ್ಮೇಲೆ ಮರೆತರು. ಬ್ರಹ್ಮ ಬಾಬಾ ಯಾಕೆ ಕಾಡಿಗೆ ಹೋದ್ರು, ಯಾವ ಗುಹೆಗೆ ಹೋದರು? ನಾ ಯೋಗ ಮಾಡಕತ್ತೀನಿ, ನಂಗೆ ಡಿಸ್ಟರ್ಬ್ ಮಾಡಬೇಡ್ರಿ ಅಂತಿರಲಿಲ್ಲ. ಯಾವಾಗ ಏನು ಕ್ವಶನ್ ಕೇಳಿದ್ರು ಚಂದ ರೆಸ್ಪಾಂಡ್ ಮಾಡ್ತಿದ್ರು. ಯಾವಾಗ ಯೋಗ ಮಾಡಬೇಕು ಯೋಗನೂ ಮಾಡ್ತಿದ್ರು ಒಂದೇ ಸೆಕೆಂಡಿಗೆ. ಯೋಗ ಮಾಡುವಾಗ ಅವ್ರ ಬುದ್ಧಿಯ ಕೆಲಸ ಎಳಿಲಿಲ್ಲ, ಕೆಲಸ ಮಾಡುವಾಗ ಅವ್ರು ಡಿಸ್ಟರ್ಬ್ ಆಗಲಿಲ್ಲ. ಎಷ್ಟು ವಂಡರ್ಫುಲ್ ಬ್ಯಾಲೆನ್ಸ್ ಇದೆ. ನಾವು ಯೋಗ ಭಾಳ ಚಲೋ ಮಾಡಕತ್ತಿರ್ತೀವಿ, ಏನೋ ಇಂಪಾರ್ಟೆಂಟ್ ಕೆಲಸ ಬಂದರೆ ಅಯ್ಯೋ ನಾನು ಯೋಗ ಡಿಸ್ಟರ್ಬ್ ಆತಲ್ಲ ಅಂತ ಅಭಿಮಾನ ಪಡ್ತೀವಿ. ಏನೋ ಕೆಲಸ ಮಾಡ್ತಿರ್ತೀವಿ, ಆ ಕೆಲಸ ಮಾಡ್ತಿರುವಾಗ ಏನೋ ಆಯಿತು ಡಿಸ್ಟರ್ಬ್ ಆಗಿಬಿಡ್ತದೆ. ಶಿವಬಾಬಾ ಹೇಳ್ತಾರೆ ಬ್ರಹ್ಮ ಬಾಬನ್ ಕಲೀರಿ, ಬ್ರಹ್ಮ ಬಾಬನ್ ನೋಡ್ರಿ. ಏನು ಮಾಡ್ತಾರೆ ಬ್ರಹ್ಮ ಬಾಬಾ? जैसे ब्रह्मा बाबा ने साकार जीवन में कर्मातीत होने के पहले न्यारा और प्यारे रहने का अभ्यास का प्रत्यक्ष अनुभव कराया. ಕರ್ಮಾತೀತರಾಗುವ ಮೊದಲೇ ಇದನ್ನು ಅಭ್ಯಾಸ ಮಾಡ್ಸ್ಯಾರ, ಅವರು ಅನುಭವ ಮಾಡ್ಸ್ಯಾರ ಬ್ರಹ್ಮ ಬಾಬಾ. ಶರೀರ ಬಿಟ್ಟ ಮೇಲೆಲ್ಲ, ಶರೀರ ಬಿಡೋ ಮೊದಲೇ ಬ್ರಹ್ಮ ಬಾಬಾ ನ್ಯಾರ ಪ್ಯಾರ ಆಗಿರುವ ಅಭ್ಯಾಸವನ್ನು ಪ್ರತ್ಯಕ್ಷವಾಗಿ ಮಕ್ಕಳಿಗೆ ಅನುಭವ ಮಾಡಿಸಿದ್ದಾರೆ. ಜೋ ಸಭಿ ಬಚ್ಚೆ ಅನುಭವ ಸುನಾತೆ ಹೇ, ಎಲ್ಲ ದಾದಿಗಳು ತಮ್ಮ ಅನುಭವಕ್ಕೆ ಹೇಳ್ತಾರೆ, ಕೇಳಿದ್ದೀವಿ. ಸುನ್ತೆ ಹುಯೇನಾರೆ, ಬ್ರಹ್ಮ ಬಾಬಾ ನಾವು ಹೇಳ್ತಿರುವ ಪ್ರಾಬ್ಲಮ್ಸನ್ನು ಕೇಳ್ತಿರ್ತಾರೆ, ನಾವು ಹೇಳ್ತಿರೋ ಸರ್ವಿಸ್ ಸಮಾಚಾರ ಕೇಳ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಆದರೆ ಕೇಳ್ತಾ ಕೇಳ್ತಾ ಇದ್ದಕ್ಕಿದ್ದಂತೆ ನ್ಯಾರ ಬೋಲ್ತೆ ಹುವೆ ನ್ಯಾರ रहते. ಈ ಸೆಕೆಂಡ್ನಲ್ಲಿ ಬ್ರಹ್ಮ ಬಾಬಾ ನನಗೆ ಡೈರೆಕ್ಷನ್ ಕೊಡಕತ್ತಾರೆ, ನೋಡು ಮಗು ನೀ ಅಲ್ಲಿ ಹೋಗಿ ಹಿಂಗೆ ಮಾಡಬೇಕು ಅಂತಿರುವಾಗ ಇದ್ದಕ್ಕಿದ್ದಂತೆ ನ್ಯಾರ ಮಾತಾಡ್ತಿದ್ರು ನ್ಯಾರ, ಕೇಳ್ತಾ ಇದ್ರು ನ್ಯಾರ, ಈಗೀಗ ಪ್ಯಾರ, ಈಗೀಗ ಇದು ಮಕ್ಕಳಿಗೆ ಅನುಭವ ಆಗ್ತಿತ್ತು. ಬ್ರಹ್ಮ ಬಾಬಾ ಈಗ ಎಷ್ಟು ಲೈವ್ಲಿ ಫ್ರೀ ಆಗಿದ್ರೆ, ಈಗ ಎಷ್ಟು ಇದ್ದಕ್ಕಿದ್ದಂತೆ ಡಿಟ್ಯಾಚ್ ಆದ್ರಲ್ಲ. ನ್ಯಾರ ಪ್ಯಾರ. सेवा को व कोई कर्म को छोड़ा नहीं, दिस इज द ग्रेटेस्ट ಸಾಧನೆ ಬ್ರಹ್ಮ ಬಾಬಂದು. ಜಗತ್ತಿನ ಜನ ಬೇಕಾದಷ್ಟು ಕಾಡಿನಾಗ ಹೋದ್ರು, ಗುಡ್ಡಕ್ಕೆ ಹೋದ್ರು, ತಪಸ್ಸು ಮಾಡಿದ್ರು. ಅವರೆಲ್ಲ ಏನು ಮಾಡಿದರು? ಬಿಟ್ಟರು, ಜವಾಬ್ದಾರಿ ಬಿಟ್ಟು ಹೋದರು, ಸಂಸಾರ ಬಿಟ್ಟು ಹೋದರು. ಬ್ರಹ್ಮ ಬಾಬನ ಸಾಧನೆಯ ಮುಂದೆ ಯಾವ ತಪಸ್ವಿಗಳ ಸಾಧನೆಯೂ ಅಲ್ವೇ ಅಲ್ಲ. ಯಾಕೆಂದರೆ ಬ್ರಹ್ಮ ಬಾಬಾ ಶಿವಬಾಬಾ ಸ್ವಯಂ ಗುಣಗಾನ ಮಾಡ್ತಾರೆ. ಬ್ರಹ್ಮ ಬಾಬಾ ಸೇವಾ ಕೋ ವಾ ಕೋಯಿ ಕರ್ಮ ಕೋ ಛೋಡಾ ನಹಿ, ಸೇವೆಯನ್ನಾಗಲಿ ಅಥವಾ ಕರ್ಮವನ್ನಾಗಲಿ ಎಂದಿಗೂ ಬಿಡಲೇ ಇಲ್ಲ, ತೊರೆಯಲೇ ಇಲ್ಲ. ಇದು ಬ್ರಹ್ಮ ಬಾಬನ ಗ್ರೇಟೆಸ್ಟ್ ಸಾಧನೆ. ಲೇಕಿನ್ ನ್ಯಾರಾ ಹೋ, लास्ट दिन भी बच्चों की सेवा समाप्त की. ಕೊನೆ ದಿನದವರೆಗೂ ತನ್ನದೇನು ಪಾತ್ರ ಇತ್ತು, ಸೇವೆ ಇತ್ತು, ಜವಾಬ್ದಾರಿ ಇತ್ತು, ಕೊನೆ ದಿನದವರೆಗೂ ಸೇವೆ ಮಾಡಿದರು ಬ್ರಹ್ಮ ಬಾಬಾ. ಕೊನೆ ದಿನದವರೆಗೂ ಮುರಳಿ ಹೇಳಿದರು. ಕೊನೆ ದಿನದವರೆಗೂ ಎಲ್ಲೆಲ್ಲಿ ಏನೇನು ಕನ್ಸ್ಟ್ರಕ್ಷನ್ ಕಾರ್ಯ ನಡೀತಾ ಇದೆ ಅನ್ನೋದನ್ನು ದಾದೀಜಿಗೆ ಒಪ್ಪಿಸಿದರು. ಕೊನೆ ದಿನದವರೆಗೂ ಎಷ್ಟು ಪತ್ರಗಳಿದ್ವೋ ಅಷ್ಟು ಪತ್ರಗಳಿಗೆ ರೆಸ್ಪಾಂಡ್ ಮಾಡಿದರು, ಅಷ್ಟು ಪತ್ರಗಳಿಗೆ ಉತ್ತರ ಕೊಟ್ಟರು. ಒಂದು ಪತ್ರ ಅಂತೂ ಎಷ್ಟು ದೊಡ್ಡದು ಬಂದಿತ್ತು, ಒಂದು 50-60 ಜನ ಬಾಬನ ಮಕ್ಕಳು ಬಾಬಾ ನನ್ನ ಯಾದ ಪ್ಯಾರ ಸ್ವೀಕಾರ ಮಾಡು ತಮ್ಮ ಹೆಸರು ಹಾಕಿ ಸಿಗ್ನೇಚರ್ ಹಾಕಿ ಕಳಿಸಿದ್ರು. ಬಾಬನು ಆ ಪತ್ರದಲ್ಲಿ ಎಲ್ಲ 50 ಜನ ಮಕ್ಕಳೇ ಅಂತ ಬರೀಲಿಲ್ಲ, ಪ್ರತಿಯೊಬ್ಬರ ಹೆಸರು ಬರೆದು ಕ್ರಾಸ್ ಚೆಕ್ ಮಾಡಿದ್ರು ಬ್ರಹ್ಮ ಬಾಬಾ. ಕೊನೆ ದಿನ ಲಾಸ್ಟ್ ಶರೀರ ಬಿಡೋ ದಿನ, ಇವ್ರ ಹೆಸರು ಬಂತ, ಇವ್ರ ಹೆಸರು ಬಂತ, ಎಲ್ಲರ ಹೆಸರು ಬರ್ದಿನ, ಮತ್ತೆಲ್ಲೂ ಬಿಟ್ಟು ಹೋಗಿಲ್ಲ ತಾನೆ, ಒಂದು ರಫ್ ಬರ್ಕೊಂಡು ಮತ್ತೆ ಫೇರ್ನಾಗ ಬರೆದ್ರು ಬ್ರಹ್ಮ ಬಾಬಾ. ಅಷ್ಟರ ಮಟ್ಟಿಗೆ ಬ್ರಹ್ಮ ಬಾಬಾ ಕೊನೆ ದಿನದವರೆಗೂ ಏನೇನು ಜವಾಬ್ದಾರಿ ಐತೋ ಎಲ್ಲ ನಿಭಾಯಿಸಿದ್ರು. ನಾ ಹೋಗೋನದಿಂತ ಮುಂದೆ ಯಾರು ಏನಾರು ಮಾಡ್ಕೊಳ್ಳಿ ಅಂತನೂ ಬಿಡಲಿಲ್ಲ. ಬ್ಯಾಡ್ ನಾ ಈಗ ಹೋಗೋನದಿನ ಸುಮ್ಮನೆ ತಪಸ್ಸು ಮಾಡ್ತೀನಿ ಅಂತನೂ ಮಾಡಲಿಲ್ಲ. ತಪಸ್ಸು ಮಾಡಿದರು, ಸೇವೆನೂ ಮಾಡಿದರು. ಎಂತಹ ಫೈನ್ ಸ್ಟ್ರಾಂಗ್ ಬ್ಯಾಲೆನ್ಸ್
वंडरफुल ब्रह्मा बाबा। लास्ट दिन तक भी कर्म को छोड़ा नहीं, सेवा को छोड़ा नहीं, लेकिन न्यारे हो लास्ट दिन भी बच्चों की सेवा समाप्ति की। ಏನೇನು ತನ್ನ ಮಕ್ಕಳ ಪಾಲಿಂದ ಏನೇನು ಸೇವೆ ಇತ್ತು ಲಾಸ್ಟ್ ದಿನವರೆಗೂ ಎಲ್ಲ ಸೇವೆಯನ್ನು ಸಮಾಪ್ತಿ ಮಾಡಿದರು. न्यारापन हर कर्म में सफलता सहज अनुभव कराता है. ಡಬಲ್ ಅಂಡರ್ಲೈನ್ ದಿಸ್ ಸೆಂಟೆನ್ಸ್. ನ್ಯಾರಾತನವು ಪ್ರತಿ ಕರ್ಮದಲ್ಲೂ ಸಹಜವಾಗಿ ಸಫಲತೆಯನ್ನು ಅನುಭವ ಮಾಡಿಸ್ತದೆ. ಕರ್ಕೆ ದೇಕೋ, ಪರಮಾತ್ಮ ಚಾಲೆಂಜ್ ಕೊಡ್ತಿದ್ದಾರೆ ನೋಡ್ರಿ. ಬ್ರಹ್ಮ ಬಾಬಾನು ಎಲ್ಲ ಸೇವೆ ಹೆಂಗೆ ಮಾಡಿದರು? ನಾ ಮಾಡ್ಬೇಕು ನನ್ನ ಮಾಡಲಿಲ್ಲ ಬ್ರಹ್ಮ ಬಾಬಾ. ನ್ಯಾರಾ ಹೋ ಕರ್ಕಿಯ. ನಾವು ಯಾವ್ದಾರ ಕೆಲಸ ತಲೆಗೆ ಹಚ್ಕೊಂಡ್ರೆ ನನ್ನ ಹಚ್ಕೊತೀವಿ, ಹಚ್ಕೊಂಡು ಕೆಲಸ ಮಾಡ್ತೀವಿ. ಆ ಕೆಲಸ ಸಕ್ಸಸ್ ಆಗಿಲ್ಲ ಅಂದರೆ ಇನ್ನೂ ತಲೆಗೆ ಹಚ್ಕೊತೀವಿ. ಮೊದಲೇ ಹಚ್ಕೊಂಡಿರ್ತೀವ ಇದು ಮಾಡ್ಬೇಕು ನಾ ಮಾಡ್ಬೇಕಂತ ಟೆನ್ಷನ್. ನಂದಷ್ಟು ಟೆನ್ಷನ್ ಸಿಗಂಗಿಲ್ಲ, ಸಕ್ಸಸ್ ಸಿಗಲ್ಲ, ಇನ್ನೊಂದಿಷ್ಟು ತಲೆ ಹಚ್ಕೊಂಡು. ಬ್ರಹ್ಮ ಬಾಬಾ ಹೆಂಗೆ ಕೆಲಸ ಮಾಡಿದ್ರು? ನ್ಯಾರಾ ಹೋಕರ್. ಪ್ರತಿ ಕಾರ್ಯವನ್ನು ಸಹ ನ್ಯಾರಾಗಿ ಸೇವೆ ಮಾಡಿದರು. ನೀವು ಸಹ ಬಾಬಾ ಮಕ್ಕಳಿಗೆ ಚಾಲೆಂಜ್ ಮಾಡ್ತಾರೆ, ನೀವೆಲ್ಲ ಕೆಲಸ ನ್ಯಾರಾಗಿ ಕೆಲಸ ಮಾಡಿರಿ. ಸಫಲತಾ ಸಹಜ ಅನುಭವ ಹೋತಾ. ಸಫಲತೆ ಸಹಜವಾಗಿ ಅನುಭವವಾಗುತ್ತದೆ. ಕರ್ಕೆ ದೇಕೋ, ಮಾಡಿ ನೋಡ್ರಿ. परमात्मा चैलेंज. 1 घंटा किसी को समझाने की मेहनत करके देखो और उसके अंतर में 15 मिनट में सुनते हुए बोलते हुए न्यारापन की स्थिति में स्थित होकर दूसरी आत्मा को भी न्यारापन की स्थिति का वाइब्रेशन देकर देखो. जो 15 मिनट में सफलता होगी वह 1 घंटे में नहीं होगी. ಬಾಬಂದು ನೋಡ್ರಿ, ಶಿವಬಾಬನ್ ಮಹಾವಾಕ್ಯ ಬರೀ ಬೋಧನೆ ಅಲ್ಲ, ಎಕ್ಸ್ಪಿರಿಮೆಂಟ್, ಪ್ರಾಯೋಗಿಕ. ನೀವು ಪ್ರಯೋಗ ಮಾಡಿ ನೋಡ್ರಿ. ಒಬ್ಬರಿಗೆ 1 ತಾಸು ಜ್ಞಾನ ಕೊಡ್ರಿ, ಪರಿಶ್ರಮ ಪಟ್ಟು 1 ತಾಸು ಜ್ಞಾನ ಕೊಡ್ರಿ. ಇನ್ನೊಬ್ಬರಿಗೆ ಕೇವಲ 15 ನಿಮಿಷ ಮಾತನಾಡಿದರು ಮಾತನಾಡದೇ ಇದ್ದಂತೆ, ಕೇಳಿದರು ಕೇಳದಂತೆ, ಹೇಳಿದರು ಹೇಳದಂತೆ, ನ್ಯಾರಾಪನ್ ಸ್ಥಿತಿಯಲ್ಲಿ ನಾನು ಇನ್ನೊಂದು ಆತ್ಮನಿಗೆ ನ್ಯಾರಾಗಿ ಜ್ಞಾನ ಕೊಡ್ತಾ ಇದ್ದೀನಿ ಅನ್ನುವ ನ್ಯಾರಾಪನ್ನಿನ ವೈಬ್ರೇಷನ್ಸನ್ನು ಕೊಟ್ಟು ನೋಡ್ರಿ. ನೀವು 1 ತಾಸು ಭಾಳ ತಲೆಗೆ ಹಚ್ಕೊಂಡು ಅದನ್ನು ಹೇಳ್ಬೇಕು ಇದನ್ನು ಹೇಳ್ಬೇಕಂತ ಭಾಳ ತಲೆಗೆ ಹಚ್ಕೊಂಡು ಹೇಳಿರ್ತೀರಲ್ಲ, ಅದಕ್ಕಿಂತನೂ ಇವ್ರಿಗೆ 15 ನಿಮಿಷ ನೀವು ನ್ಯಾರಾಗಿ ಪಾಠ ಮಾಡಿರಿ. 15 ನಿಮಿಷನಾಗ ಸಿಕ್ಕ ಸಫಲತೆ ನಿಮಗೆ 1 ತಾಸಿನ ನಿಮ್ಮ ಪರಿಶ್ರಮದಲ್ಲಿ ಸಿಗುವುದಿಲ್ಲ ಅಂತ ಬಾಬಾ ಕೇಸ್ ಸ್ಟಡಿ ಮಾಡಿ ನೋಡ್ರಿ, ಎಕ್ಸ್ಪಿರಿಮೆಂಟ್ ಮಾಡಿ ನೋಡ್ರಿ ಅಂತಾರೆ ಬಾಬಾ. तो समझा, यही प्रैक्टिस ब्रह्मा बाबा ने करके दिखाई. ಬ್ರಹ್ಮ ತಂದೆ ತಾವು ಆ ರೀತಿ ನ್ಯಾರ ಆಗಿದ್ದು ಕೆಲಸ ಮಾಡಿ ತೋರಿಸಿದ್ರು. तो समझा क्या करना है? ಎಲ್ಲೂ ಅಂಟ್ಕೊಂಡಿಲ್ಲ ನ್ಯಾರ, ಎಲ್ಲೆಲ್ಲ ಅಂಟ್ಕೊಂಡಿವ ಅಂಟುವಿಕೆ ಯೋಗ ಹಿಡಿಲಿಕ್ಕೆ ಬಿಡಲ್ಲ, ಅಶರೀರಿ ಆಗಲಿಕ್ಕೆ ಬಿಡೋದಿಲ್ಲ, ನ್ಯಾರ ಆಗೋದಿಲ್ಲ. ನ್ಯಾರ ಆಗಿಲ್ಲ ಅಂದರೆ ಸಕ್ಸಸ್ಸು ಸಿಗಲ್ಲ. पहले निमित्त तो टीचर्स हैं, फॉलो फादर्स करेंगे ना. ಫಸ್ಟ್ ಬಾಬಾ ಹಿಡಿದೆ ಟೀಚರ್ಸನ್ನು. ಟೀಚರ್ಸ್ ಫಾಲೋ ಫಾದರ್ ಮಾಡ್ತೀರಿ ತಾನೆ. सेवा का विस्तार बल कितना भी बड़ा हो, लेकिन विस्तार में जाते सार का स्थिति का अनुभव कम ना हो. ವಿಸ್ತಾರ में ಸಾರ್ ಭೂಲ್ ನಾ ಜಾಯ್. ಸೇವೆ ನೀವೆಷ್ಟರ ವೃದ್ಧಿ ಮಾಡ್ರಿ, ಆದರೆ ಸೇವೆ ವೃದ್ಧಿ ಆಗ್ತಾ ಆಗ್ತಾ ಸ್ಥಿತಿಯ ಅಭ್ಯಾಸ, ಸಾರದ ಸ್ಥಿತಿಯ ಅಭ್ಯಾಸವನ್ನು ಕಡಿಮೆ ಮಾಡಿಬಿಡ್ರಿ. ವಿಸ್ತಾರದಲ್ಲಿ ಸಾರವನ್ನು ಮರಿಬೇಡ್ರಿ. ಖಾವೋ ಪಿಯೋ ಸೇವಾ ಕರೋ, ಲೇಕಿನ್ ತಿನ್ರಿ ಉಣ್ರಿ ಸೇವೆ ಮಾಡ್ರಿ, ಆದರೆ ಯಾವ ಶಬ್ದ ಮರಿಬೇಡ್ರಿ? ನ್ಯಾರ, ನಿರ್ಲಿಪ್ತ. ಯಾವಾಗಲೂ ನನ್ನ ಆತ್ಮ ನಿರ್ಲಿಪ್ತ, ಅಂಟ್ಕೊಂಡಿಲ್ಲ. ನಿರ್ಲಿಪ್ತತೆ ಅನ್ನೋದನ್ನು ಮರಿಬೇಡ್ರಿ, ನ್ಯಾರ ಮರಿಬೇಡ್ರಿ. ವಾಣಿ ದ್ವಾರ ಭೀ ಕಹಾ ಸೇವಾ ಕರೆಂಗೆ, ಕಿತ್ನಾ ಕಿ ಕರೆಂಗೆ. ಶಬ್ದದ ಮೂಲಕ, ವಾಣಿ ಮೂಲಕ ಎಷ್ಟು ಜನರ ಸೇವೆ ಮಾಡ್ತೀರಿ, ಎಷ್ಟು ದಿನದವರೆಗಂತೂ ಮಾಡ್ತೀರಿ. अब तो रूहानी वाइब्रेशन, अशरीरीपन की वाइब्रेशन, न्यारा और न्यारापन के प्यारेपन की शक्तिशाली वाइब्रेशन वायुमंडल में फैलाओ. ಈಗ ಆತ್ಮಿಕ ವೈಬ್ರೇಷನ್, ಅಶರೀರಿ ಸ್ಥಿತಿಯ ವೈಬ್ರೇಷನ್, ನ್ಯಾರ ಮತ್ತು ಪ್ಯಾರಾಪನ್ನಿನ ಶಕ್ತಿಶಾಲಿ ವೈಬ್ರೇಷನನ್ನು ವಾಯುಮಂಡಲದಲ್ಲಿ ಹರಡಿಸಿ. ಯಾವ ವೈಬ್ರೇಷನ್? ಆತ್ಮಿಕ ವೈಬ್ರೇಷನ್, ಅಶರೀರಿಯ ವೈಬ್ರೇಷನ್,
ನ್ಯಾರ ಮತ್ತು ಶಕ್ತಿ ಪ್ಯಾರ ಆಗುವ ಶಕ್ತಿಶಾಲಿ ವೈಬ್ರೇಷನನ್ನು ವಾಯುಮಂಡಲದಲ್ಲಿ ಹರಡಿಸಿ. सेवा की तीव्र गति का साधन भी यही है. दूसरों की सेवा करने के पहले स्वयं इस विधि में संपन्न होंगे, तब सेवा की सिद्धि को प्राप्त करेंगे. ಸೇವೆ ತೀವ್ರ ಗತಿಯಾಗಿ ಮುಂದುವರಿಬೇಕಾದ್ರೆ ಸಾಧನನೂ ಇದೆ. ಇನ್ನೊಬ್ಬರ ಸೇವೆ ಮಾಡಲು ಮೊದಲು ಸ್ವಯಂ ಈ ವಿಧಿಯಿಂದ ಸಂಪನ್ನರಾದಾಗ ಸೇವೆಯಲ್ಲಿ ವೃದ್ಧಿ ಪ್ರಾಪ್ತಿಯಾಗ್ತದೆ. ಯಾವ ವಿಧಿಯಲ್ಲಿ ಸಂಪನ್ನ ಆಗಬೇಕು? ನ್ಯಾರ ನ್ಯಾರ. अब वाणी में आना सहज हो गया है और दिल से भी करते हो क्योंकि अभ्यास पक्का हो गया. ಶಬ್ದದಲ್ಲಿ ಬರೋದು ಬಹಳ ಸುಲಭ, ಶಬ್ದದಲ್ಲಿ ಬರೋದು ಭಾಳ ಇಷ್ಟಪಟ್ಟು, ಕಷ್ಟಪಟ್ಟು ಶಬ್ದದಲ್ಲಿ ಬರಲ್ಲ, ಹೃದಯದಿಂದ ಶಬ್ದಕ್ಕೆ ಬರ್ತೀವಿ. ಯಾಕೆಂದರೆ ಶಬ್ದದಲ್ಲಿ ಬರೋದು ಪ್ರಾಕ್ಟೀಸ್ನೂ ಆಗಿದೆ, ಇಷ್ಟನೂ ಆಗಿಬಿಟ್ಟಿದೆ. ತೋ ಯಹ ಅಭ್ಯಾಸ ಭಿ ನ್ಯಾಚುರಲ್ ಹೋ ಜಾಯೇಗಾ. ಅದೇ ರೀತಿ ಈಗ ಈ ಅಭ್ಯಾಸ ನ್ಯಾಚುರಲ್ ಮಾಡಿ. ಯಾವ ಅಭ್ಯಾಸ? ನ್ಯಾರ. ಇಸ್ ನ್ಯಾಚುರಲ್ ಅಭ್ಯಾಸ ಸೆ ಹಿ ನೇಚರ್ ಬದಲಿ ಹೋಗಿ. ನೀವು ಯಾವಾಗ ನ್ಯಾರ ಆಗುವ ಅಭ್ಯಾಸವನ್ನು ನ್ಯಾಚುರಲ್ ಮಾಡ್ಕೊಳ್ತೀರೋ, ಈ ನ್ಯಾಚುರಲ್ ಅಭ್ಯಾಸದಿಂದ ನನ್ನ ನೇಚರ್ ಸಂಸ್ಕಾರನೂ ಬದಲಿ ಆಗ್ತದೆ, ಜಗತ್ತಿನ ನೇಚರ್ ಪ್ರಕೃತಿಯು ಬದಲಿ ಆಗ್ತದೆ. ಚಾಹೆ ಮನುಷ್ಯಾತ್ಮ ಕಿ ನೇಚರ್ ಚಾಹೆ ಪ್ರಕೃತಿ. ಪ್ರಕೃತಿಗೂ ನೇಚರ್ ಅಂತಾರೆ, ಸಂಸ್ಕಾರಕ್ಕೂ ನೇಚರ್ ಅಂತಾರೆ. ಪ್ರಕೃತಿ ಚೇಂಜ್ ಆಗಬೇಕಾದ್ರೂ ಅದರ ಆಯಿತು, ಅಥವಾ ಸಂಸ್ಕಾರ ಚೇಂಜ್ ಆಗಬೇಕಾದ್ರೂ ನನ್ನ ಅಭ್ಯಾಸ ಚೇಂಜ್ ಆಗಬೇಕು. ಏನು ಅಭ್ಯಾಸ ಆಗಬೇಕು ನಮ್ಮದು? ನ್ಯಾರ. ಮುಷ್ಕಿಲ್ ತೋ ನಹಿ ಲಗ್ತಾ ಹೇ ನಾ? ಕಷ್ಟ ಅಂತ ಅನ್ಸಂಗಿಲ್ಲ ತಾನೆ. बड़े ते बड़े बाप के बच्चे हैं, बड़े ते बड़े प्राप्ति के अधिकारी हैं, तो उसके लिए कोई बड़ी बात नहीं. ಅತ್ಯಂತ ಶ್ರೇಷ್ಠ ತಂದೆಯ ಮಕ್ಕಳು, ಶ್ರೇಷ್ಠ ತಂದೆಯ ಪ್ರಾಪ್ತಿ ಅಧಿಕಾರಿಗಳು. ಇದಕ್ಕಾಗೇನು ದೊಡ್ಡ ಮಾತಿಲ್ಲ, ದೊಡ್ಡದು ಅನ್ನಿಸ್ಬಾರ್ದು. ಅಟೆನ್ಷನ್ ರಖನಾ ತೋ ಆತಾ ಹೇನ, ಇಷ್ಟು ಸಾಕು ನೋಡ್ರಿ. ನ್ಯಾರಪ್ಪನ ಆಗಬೇಕಾದ್ರೆ ಬಾರಿ ನಮ್ಮ ಗಮನ, ನಾನು ಯಾರ ಇದ್ದೀನಲ್ವಾ, ನಾನು ನಿರ್ಲಿಪ್ತನಾಗಿ ಕೆಲಸ ಮಾಡ್ತಿದ್ದೀನಿ ತಾನೆ, ನಾನು ಯಾರಿಗೂ ಅಂಟ್ಕೊಂಡಿಲ್ಲ ತಾನೆ ಅಂತ ಯಾರಿಗೆ ನೆನಪು ಮಾಡಿಸ್ಬೇಕು? ನನಗೆ ನಾನೇ ಗಮನ ಹರಿಸ್ಬೇಕು, ಅಟೆನ್ಷನ್ ಇಟ್ಕೋಬೇಕು. ಅಟೆನ್ಷನ್ ರಖನಾ ತೋ ಆತಾ ಹೇನ ಕಿ ಟೆನ್ಷನ್ ರಖನಾ ಆತಾ ಹೇ. ಅಟೆನ್ಷನ್ ಇಟ್ಕೊಳಕ್ಕೆ ಬರ್ತದ ಅಥವಾ ಟೆನ್ಷನ್ ಮಾಡ್ಕೊಳ್ತೀರಾ? निजी संस्कार अटेंशन के है. जब टेंशन रखना आता है तो अटेंशन रखना क्या बड़ी बात है. ನಮ್ಮದು ಒರಿಜಿನಲ್ ಸಂಸ್ಕಾರ ಸ್ವಧರ್ಮ ಅಟೆನ್ಷನ್, ಟೆನ್ಷನ್ ಅಲ್ಲ. ಟೆನ್ಷನ್ ಮಾಡ್ಲಿಕ್ಕೆ ಬರ್ತದೆ ನಿಮಗೆ, ಟೆನ್ಷನ್ ಮಾಡ್ಕೊಳಕ್ಕೆ ಬರ್ತದೆ, ಅಟೆನ್ಷನ್ ಇಟ್ಕೊಳಕ್ಕೆ ಬರಲ್ವಾ? ಅಟೆನ್ಷನ್ ಏನು ದೊಡ್ಡ ಮಾತು. ಟೆನ್ಷನ್ ರಖನೆ ಮೇ ತೋ ಆದತ್ ಹೋ ಗೈ. ಟೆನ್ಷನ್ ಮಾಡ್ಕೊಳ್ಳೋದು ಈಸಿ ಆಗಿಬಿಟ್ಟಿದೆ. ಅಟೆನ್ಷನ್ ಕಾ ಭಿ ಟೆನ್ಷನ್ ನಹಿ ರಖೋ, ನ್ಯಾಚುರಲ್ ಅಟೆನ್ಷನ್ ಹೋ. ಅಯ್ಯೋ ನಾ ಅಟೆನ್ಷನ್ ಇಟ್ಕೋಬೇಕು, ನಾನು ಯಾರಾಗಿರ್ಬೇಕಂತ ಅಟೆನ್ಷನ್ ಇಟ್ಕೋಬೇಕಂತನೂ ಟೆನ್ಷನ್ ಮಾಡ್ಕೋಬೇಡ್ರಿ. ನ್ಯಾಚುರಲ್ ಅಟೆನ್ಷನ್ ಇಟ್ಕೋಬೇಕು. ನಾನು ನಿರ್ಲಿಪ್ತನಾಗಿ ವರ್ಕ್ ಮಾಡ್ತಿದ್ದೀನಲ್ವಾ, ನಾನು ಯಾರಾಗಿ ವೈಬ್ರೇಷನ್ಸ್ ಹರಡಿಸ್ತಾ ಇದ್ದೀನಿ ತಾನೆ. कई ऐसे भी कहते हैं अटेंशन को टेंशन में बदल देते, लेकिन अटेंशन को अटेंशन के रूप में रखो, बदली नहीं करो. ಕೆಲವೊಬ್ರು ಅಟೆನ್ಷನನ್ನೇ ಟೆನ್ಷನ್ ಮಾಡ್ಕೊತಾರೆ. ನಾ ಅಟೆನ್ಷನ್ ಇಟ್ಕೋಬೇಕಲ್ಲ ಅಂತಾನೆ, ಅಯ್ಯೋ ನಂಗೆ ಅಟೆನ್ಷನ್ ಇಟ್ಕೊಳಕ್ಕಾಗೋಲ್ತ ಅಂತಾನೆ ಟೆನ್ಷನ್ ಮಾಡ್ಕೊತಾರೆ. ಅಟೆನ್ಷನನ್ನು ಅಟೆನ್ಷನ್ನಿನ ರೂಪದಲ್ಲಿ ಇಟ್ಕೊರಿ, ಚೇಂಜ್ ಮಾಡಿಬಿಡ್ರಿ. ओरिजिनल अभ्यास आत्मा को न्यारे होने का है. आत्मद ओरिजिनलिटी इज टू बिकम न्यारा, डिटैच, निर्लिप्त. ಇದು ಆತ್ಮದ ಒರಿಜಿನಲ್ ಗುಣ. ನ್ಯಾರಿ ಥಿ, ನ್ಯಾರಿ ಹೇ, ಫಿರ್ ನ್ಯಾರಿ ಬನೆಗಿ. ಮೂಲವಾಗಿ ನಾವು ಪರಮಧಾಮದಲ್ಲಿದ್ದಾಗ ನ್ಯಾರ ಆಗಿದ್ವಿ, ನ್ಯಾರ ಆಗ್ತಾ ಇದ್ದೀವಿ, ನ್ಯಾರ ಆಗಿದ್ದೀವಿ, ಇನ್ನು ನ್ಯಾರನೇ ಆಗಬೇಕು. फिर सिर्फ अटैचमेंट न्यारा बनने नहीं देगा. ಯಾವುದೋ ವ್ಯಕ್ತಿ, ವಸ್ತು, ವೈಭವ, ಸ್ವಭಾವ, ಸಂಸ್ಕಾರಕ್ಕೆ ಅಟ್ಯಾಚ್ಮೆಂಟ್ ಇದ್ದರೆ ನ್ಯಾರ ಆಗ್ಲಿಕ್ಕೆ ಬಿಡೋದಿಲ್ಲ. वैसे आत्मा की ओरिजिनल नेचर शरीर से न्यारे रहने की है, अलग है. ಆತ್ಮದ ಒರಿಜಿನಲ್ ನೇಚರೇ ನಾನು ಆತ್ಮ ದೇಹದಿಂದ ಭಿನ್ನ. ಈ ಸ್ಮೃತಿ ಆತ್ಮದ ನ್ಯಾಚುರಲ್ ಗುಣ. ಶರೀರ ಆತ್ಮ नहीं है, ಆತ್ಮ ಶರೀರ नहीं. ಶರೀರವು ಆತ್ಮ ಅಲ್ಲ, ಆತ್ಮನು ಶರೀರ ಅಲ್ಲ. तो न्यारे हुए ना, न्यारा ताने नाम आत्मा. सिर्फ 63 जन्मों से अटैचमेंट की आदत पड़ गई है. ನೋಡಿದ್ರೆ ನಾ ಶರೀರ ಆತ್ಮ ಅಲ್ಲ, ಶರೀರ ಆತ್ಮ ಅಲ್ಲ, ಆದರೂ ಸಹ ಅಟ್ಯಾಚ್ಮೆಂಟ್ನಲ್ಲಿ ಬರೋದು 63 ಜನ್ಮದಿಂದ ಅಭ್ಯಾಸ ಆಗಿಬಿಟ್ಟಿದೆ. ಒರಿಜಿನಲ್ ತೋ ಒರಿಜಿನಲಿ ಹೋತಾಯಿನ, ಏನೇ ಬೇರೆ ಅಭ್ಯಾಸಗಳ ಮೇಲೆ ಲೇಪನ ಆಗಿದ್ರು ಒಳಗಿನ ಆತ್ಮ ಒಳಗೆ ಒರಿಜಿನಲ್ಲೇ ಅಲ್ವಾ. डबल विदेशी भी बहुत पहुँच गए हैं नया वर्ष मनाने के लिए.
ಮೆಹಮಾನ್ ಬನ್ಕರ್ಕೆ ಆಯೆ ಹೋ. ಡಬಲ್ ವಿದೇಶಿಗಳು ಭಾಳಷ್ಟು ಜನ ಬಂದಿದ್ದೀರಿ ಹೊಸ ವರ್ಷ ಆಚರಿಸ್ಲಿಕ್ಕೆ. ಬಾಬಾ ತಿಳಿಸ್ತಾ ಇದ್ದಾರೆ, ಬಚ್ಚೆ ಬನ್ಕರ್ಕೆ ಆಯೆ ಹೋ ಯಾ ಮೆಹಮಾನ್ ಬನ್ಕರ್ಕೆ ಆಯೆ ಹೋ. ಗೆಸ್ಟಾಗಿ ಬಂದಿದ್ದೀರಾ, ಮಕ್ಕಳಾಗಿ ಬಂದಿದ್ದೀರಾ. अपनापन लगता है ना. बाप दादा भी बच्चों को अपने घर में देख हर्षित होते हैं. बच्चे सदैव घर का श्रृंगार होते हैं. ಬಾಪ್ ದಾದರವರು ಸಹ ತಮ್ಮ ಮನೆಯಲ್ಲಿ ಮಕ್ಕಳನ್ನು ನೋಡಿ ಭಾಳ ಹರ್ಷಿತರಾಗ್ತಾರೆ. ಅಪ್ಪನಿಗೆ ಭಾಳ ಖುಷಿ, ಮನೆ ತುಂಬ ಮಕ್ಕಳು ಬಂದರೆ. ಹಂಗೆ ಶಿವಬಾಬನಿಗೂ ಖುಷಿ, ಮಕ್ಕಳೇ ಮನೆಗೆ ಶೃಂಗಾರ. ಮಕ್ಕಳಿಂದಲೇ ಮಧುಬನ ಶೃಂಗಾರಿಸಲ್ಪಡ್ತದೆ. ಬಾಪ್ ದಾದ ತನ್ನ ಮನೆಯಲ್ಲಿ ಶೃಂಗಾರವಾದಂಥ ಮಕ್ಕಳನ್ನು ನೋಡಿ ಖುಷಿ ಆಗ್ತಾರೆ. ಭಾರತವಾಸಿಗಳಿರ್ಬೋದು, ವಿದೇಶಿಗಳಿರ್ಬೋದು, ಎಲ್ಲ ಮಕ್ಕಳು ಬಾಬನ ಮನೆಯ ಶೃಂಗಾರ. ಬಾಪ್ ದಾದ ಆನೆ ಕಿ ಭಿ ಮುಬಾರಕ್ ದೇತೆ ಹೇ, ಜಾನೆ ಕಿ ಭಿ ಮುಬಾರಕ್ ದೇತೆ ಹೇ. ಮಕ್ಕಳು ಬಂದಿದ್ದಕ್ಕೂ ಶುಭಾಶಯ ಮತ್ತು ವಾಪಸ್ ಹೋಗೋದಕ್ಕೂ ಶುಭಾಶಯ. ಯಾಕೆಂದರೆ ಇವತ್ತಿನ ಪಾಠನೇನು, ಆನಾ ಜಾನ. यहाँ आना भी अच्छा, जाना भी अच्छा. ವಿದಾಯಿ ನಹಿ, ಬದಾಯಿ ಬದಾಯಿ. ಬೀಳ್ಕೊಡುಗೆ ಇಲ್ಲ, ನಿಮಗೆ ಶುಭಾಶಯಗಳೇ ಶುಭಾಶಯ. जाएंगे तो सेवा की बधाइयाँ और यहाँ आए हैं तो भी मिलने की बधाइयाँ. ಹೊರಗೆ ಹೋಗ್ತೀವಿ, ಮಧುಬನ ಬಿಟ್ಟು ಸೇವೆ ಮಾಡಿರಿ ಅಂತ ಶುಭಾಶಯ ಕೊಡ್ತಾರೆ. ಇನ್ನು ಮಧುಬನಕ್ಕೆ ಬರ್ತೀವಿ ಅಂದರೆ ಆಯಿತು ಬಾಬನ ಮಿಲನ ಮಾಡುವ ಶುಭಾಶಯ ಕೊಡ್ತಾರೆ ಬಾಬಾ. ದೋನೋ ಬಿ ಮುಬಾರಕ್. ಸೇವೆಗೆ ಹೋಗೋದು ಶುಭಾಶಯನೇ, ಮಿಲನ ಮಾಡೋದು ಶುಭಾಶಯ, ಎರಡರದ್ದು ಶುಭಾಶಯ ಅಂತಾರೆ ಬಾಬಾ. ಬಾಬಾ ಪಾರ್ಟಿ ಜೊತೆಗೆ ಮಿಲನ ಮಾಡ್ತಾರೆ. ಡಬಲ್ डॉक्टर्स प्रतियागी. सभी डॉक्टर्स के दिल में क्या है, हॉस्पिटल तो नहीं है. बाप को दिल में बिठाना अर्थात सदा काल के लिए अनेकों को शफा देना. ಎಲ್ಲ ಡಾಕ್ಟರ್ಸ್ ಜೊತೆಗೆ ಬಾಬಾ ಮಾತಾಡ್ತಾರೆ. ಡಾಕ್ಟರ್ಸ್ ಹೃದಯದಲ್ಲಿ ಏನಿದೆ, ಹಾಸ್ಪಿಟಲ್ಲು ಪೇಷಂಟ್ ಇದೆ, ನೆನಪು ಮಾಡ್ಕೊಂಡು ಕುಂತಿಲ್ಲ ತಾನೆ. ತಂದೆಯನ್ನು ಹೃದಯದಲ್ಲಿ ಕುಳ್ಳಿರಿಸುವುದು ಅಂತಂದರೆ ಸದಾಕ್ಕಾಗಿ ನಮಗೆ ನಾವೇ ಟ್ರೀಟ್ಮೆಂಟ್ ಕೊಟ್ಟಂತೆ. आजकल तो डॉक्टर्स भी कहते हैं कि दवा इतना काम नहीं करेगी जितना दुआ करेगी. ಇವತ್ತಿನ ಕಾಲದ ಡಾಕ್ಟರ್ಸ್ ಹೇಳ್ತಾರೆ, ಆಶೀರ್ವಾದಕ್ಕಿರುವ ಶಕ್ತಿ ಔಷಧಿಗೆ ಇಲ್ಲ. ಆಶೀರ್ವಾದಕ್ಕೆ ಬಹಳ ಶಕ್ತಿ ಇದೆ. वो भी दवाइयों से दिल शिकस्त हो गए. ಪೇಷಂಟ್ಗಳಿಗೂ ಗುಳಿಗೆ ತೊಗೊಂಡು ಸಾಕು. ಊಟದಕ್ಕಿಂತ ಗುಳಿಗೆನೇ ಹೆಚ್ಚಿರ್ತಾವೆ. ಅವ್ರಿಗೂ ಸಾಕಾಗಿದೆ, ಇವ್ರಿಗೆ ಕೊಟ್ಟು ಸಾಕಾಗೈತೆ. क्योंकि जानते हैं ना कि इनकी रिज़ल्ट क्या है और क्या निकलेगी. ಯಾಕೆಂದರೆ ಗೊತ್ತಿದೆ ತಾನೇ ಇವೆಲ್ಲ ಭಾಳ ಗುಳಿಗೆ ತೊಗೊಳೋದ್ರಿಂದ ಏನು ಆಕ್ಕೈತಿ, ಇನ್ನು ಮುಂದೆ ಏನಾಗಲಿದೆ ಅಂತ. तो वे भी दवाइयों से दिल शिकस्त हो गए हैं. तो इसलिए अभी सबकी नज़र दुआओं तरफ जा रही है. ನನಗೆ ಎಷ್ಟು ಜನ ಇವತ್ತಿನ ಕಾಲದಲ್ಲಿ ಬೇಡ, ಮೆಡಿಸಿನ್ಸ್ ಇಲ್ಲದೆ ನಾನು ಆರಾಮಾಗಬೇಕು, ಮೆಡಿಟೇಷನ್ಲೇ ಆರಾಮಾಗಬೇಕು, ದವಾ ಬೇಡ, दुआ इरली, आशीर्वादದಿಂದ ಆರಾಮಾಗಬೇಕು. अभी योग एक्सरसाइज के रूप में चरोग बढ़ता जा रहा है. ನೋಡ್ರಿ, ಅವತ್ತೇ ಬಾಬಾ ಭವಿಷ್ಯವಾಣಿ ನುಡಿಸಿದ್ದಾರೆ 89ನಲ್ಲಿ. ಇನ್ನು ಮುಂದೆ ಹೋದಂತೆ ಇಂಗ್ಲೀಷ್ ಮೆಡಿಸಿನ್ಸ್ಗಿಂತ ಎಕ್ಸಸೈಸ್ ಯೋಗ ಎಲ್ಲ ಕಡೆ ಹರಡ್ತದೆ. ಅಭಿ ಯೋಗ ತಕ್ಕ ಆಯೇ ಹೇ. ಈಗಂತೂ ಯೋಗ ಬಹಳ ಪ್ರಮುಖ ಆಗ್ಬಿಡ್ತೈತೆ. 3-4 ಇಯರ್ಸ್ನಿಂದ ಯೋಗಕ್ಕೆ ಬಹಳ ಮಾನ್ಯತೆ ಸಿಕ್ತು. ಯೋಗ ಎನ್ನೋ ಶಬ್ದದವರೆಗೂ ಬಂದಿದ್ದಾರೆ. ಇನ್ನು ನಾಳವರು ಸಹಜ ರಾಜಯೋಗ ಇದುವೇ ಅಂತ ಇಲ್ಲಿಗೆ ಬರಬೇಕಷ್ಟೆ. ಏನು ಹತ್ತಿರ ಬಂದಾರ, ಇದೇ ಲಾಸ್ಟ್ ಮೆಡಿಸಿನ್ ಅಂತ ಎಲ್ಲಿಗೆ ಬರಬೇಕೀಗ, ಸಹಜ ಯೋಗಕ್ಕೆ ಬರಬೇಕು. दवाइयाँ के बजाय दूसरी तरफ अभी बुद्धि तो गई ना. आखिर ठिकाने पर आ जाएंगे. ಕೊನೆಗೂ ಹುಡುಕ್ತಾ ಕೊನೆಗೆ ಸಹಜ ಯೋಗಕ್ಕೆ ಬರಲೇಬೇಕು, ಇದೇ ನೆಲೆ. तो डॉक्टर्स यही काम करते हो ना, सबकी बुद्धि को टिकाने पर लगाने वाले हो ना. ಡಾಕ್ಟರ್ಸ್ ಅಂದ್ರೆ ಇದೇ ಕೆಲಸ ಮಾಡ್ತೀರಿ. ಎಲ್ಲರ ಬುದ್ಧಿಯನ್ನು ಕೊನೆಯ ನೆಲೆ ಸಹಜ ಯೋಗಕ್ಕೆ ತಂದು ಕೊಡ್ತೀರಿ. अच्छा है, हिम्मत रखने से बाप की मदद स्वतः मिलती रहती है, मिलती रहेगी. ನೀವು ಸಾಹಸ ಇಟ್ಟಿದ್ದಕ್ಕೆ ಬಾಬನ ಸಹಯೋಗ ಸಿಕ್ಕಿದೆ, ಇನ್ನು ಮುಂದೆನೂ ಸಿಗ್ತಾ ಇರ್ತದೆ. ಎಲ್ಲಿ ಸಾಹಸವಿದೆಯೋ ಅಲ್ಲಿ ಅಸಂಭವವೂ ಸಹ ಸಂಭವ ಆಗ್ತದೆ. ಈಗ ಅಸಂಭವವನ್ನು ಸಂಭವ ಮಾಡುವಂತಹ ಸಾಹಸಿಗಳು ನೀವಾಗಿದ್ದೀರಿ. ಜಗತ್ತಿನ ಜನ ಏನಂತಾರೆ, ಮನಸ್ಸು ಏಕಾಗ್ರ ಮಾಡೋದಾಗೋದಿಲ್ಲ ಬಿಡ್ರಿ, ಮನಸ್ಸು ಏಕಾಗ್ರ ಮಾಡೋದು ಭಾಳ ಕಷ್ಟ, ಅಸಂಭವ ಅಂತ ಹೇಳ್ತಾರೆ. ಆದರೆ ನಿಮಗೆ ಬಾಬಾ ಏನು ಎಕ್ಸಸೈಸ್ ಹೇಳ್ಕೊಟ್ಟಾರೆ, 1 ಸೆಕೆಂಡ್ ಮೇ, ಒಂದು ಕ್ಷಣದಲ್ಲಿ ಮನಸ್ಸನ್ನು ಏಕಾಗ್ರ ಮಾಡೋ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಬಾಬಾ ಕಹಾ और मन ठिकाने पर पहुंचा. ಮೇರಾ ಬಾಬಾ ಅಂದ ತಕ್ಷಣ ಸೀದಾ ಪರಮಧಾಮದಲ್ಲಿ ಜ್ಯೋತಿ ಸ್ವರೂಪನ ಹತ್ರ ಬುದ್ಧಿ ನಿಂತು ಬಿಡ್ತದೆ. ಅವ್ರ ಅಸಂಭವ ಅಂತ ನಮ್ಗೊಂದು ಸೆಕೆಂಡ್ ಸಾಕು.
तो आपके लिए ಸೆಕೆಂಡ್ का काम और उनके लिए असंभव. ನಮಗೊಂದು ಕ್ಷಣಕ್ಕೆ ಮಾಡೋ ಕೆಲಸ ಎಲ್ಲ ಜಗತ್ತಿನ ವಿದ್ವಾಂಸರು ಪಂಡಿತರದ ಅಸಂಭವ ಅಂತ ಕುಂತಾರೆ. ಎಷ್ಟು ಅಂತರ, ಸಮಯ ಹಿಡಿಯೋದೇ ಇಲ್ಲ. ಅಥವಾ ಇಲ್ಲ ರೆಡ್ ಲೈಟ್ ಹಾಕಿಲ್ಲ, ಹಾಡು ಹಾಕಿದ್ರಷ್ಟೇ ಯೋಗ ಆಗ್ತದೆ, ಚಲೋ ಹಾಡು ಹಾಕಿದ್ರೆ ಮನಸ್ಸು ಏಕಾಗ್ರ ಆಗ್ತದೆ, ರೆಡ್ ಲೈಟೇ ಹಾಕಿಲ್ಲ ಅಂತ ಏನಾದ್ರು ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗ್ತದ? ಎಲ್ಲಿದ್ದರೂ ಬಾಬಾ ಅಂದರೆ ಸಾಕು, ಬುದ್ಧಿ ಬಾಬನ ಹತ್ರ ಏಕಾಗ್ರ ಆಗ್ತದೆ. ಪರಿಶ್ರಮ ಅಂತಿಲ್ಲ ತಾನೆ. ಯಾಕೆಂದರೆ ಬಾಬಾ ಅಂದರೆ ಯಾರಿಗೋ ಬಾಬಾ ಅಲ್ಲ, ಶಿವಬಾಬಾ ಯಾರಿಗೆ ಬಾಬಾ? ಅಪ್ಪನ ಬಾಪ, ನನ್ನ ತಂದೆ. ಇನ್ನು ಬೇರೆಯವ್ರದ್ದು ಏನು ತಂದೆ ಅಲ್ಲಲ್ಲ ಬಾಬಾ. अपना बाप नहीं हो तो और कोई कहे यह आपका बाप है, इसे याद करो, तो याद नहीं कर सकेंगे ना. ಬೇರೆ ಯಾರ್ದೋ ಅಪ್ಪನ ನೆನಪು ಮಾಡಬೇಕಾದ್ರೆ ಕಷ್ಟ, ನಮ್ಮ ತಂದೆಯನ್ನು ನೆನಪು ಮಾಡೋಕೆ ನಮಗೇನು ಕಷ್ಟ? ಒಂದು ಸೆಕೆಂಡಿಗೆ ಏಕಾಗ್ರ. ಯಾತೋ ಅಪ್ಪನ ಹೇ, ನಮ್ಮ ತಂದೆ, ನಮ್ಮ ವಸ್ತು, ನಮ್ಮವರು, ನಮ್ಮದು, ಮಮ ಇದ್ದಲ್ಲಿ ನೆನಪು ಬಹಳ ಈಸಿ, ಕಷ್ಟ ಅನ್ಸಂಗಿಲ್ಲ. ಬೇರೆ ಪರ ತಂದೆ, ಪರ ಸಂಬಂಧ, ಪರ ನೆನಪು ಮಾಡೋದು ಕಷ್ಟ. ಈಗ ನಮ್ಮ ತಂದೆ ಅಂದಮೇಲೆ ಅಧಿಕಾರದಿಂದ ನೆನಪು ಮಾಡಬೇಕು. ಯಾ ಭಗವಾನ್ ಬಹುತ್ ಬಡ ಸೂರ್ಯ ಸಮಾನ ಐಸೆ ಯಾದ್ ಕರ್ತೇವೆ. ಅಯ್ಯೋ ಭಗವಂತ ಅಂದ್ರೆ ಅವ್ನು ದೊಡ್ಡವನು, ಅವ್ನು ಎಲ್ಲೋ ಒಬ್ಬ ಭಗವಂತ, ನಾನು ಅವ್ನ ಕಾಲಾಳು, ನಾನು ಅವ್ನ ಧೂಳು, ಆಮೇಲೆ ಅವ್ನು ಸೂರ್ಯ ಸಮಾನ, ನಾನು ಈಟ ಅಂತಲ್ಲ. ಸಬ್ ಕುಚ್ ಮೇರಾ ಹೈ. ಬಾಬಾ ನನ್ನವನು, ಬಾಬನೆಲ್ಲ ಆಸ್ತಿಯು ನನ್ನದು. ಅಧಿಕಾರದಿಂದ ತಂದೆ ನೆನಪು ಮಾಡ್ರಿ ಅಂತಾರೆ ಬಾಬಾ. ಆತ್ಮಿಕ ಗುಲಾಬಿಯಾಗಿ ಇಡೀ ದಿನ ಗುಲಾಬಿಯನ್ನು ಹರಡಿಸಿರಿ. ಗುಲಾಬಿ ಅಂತಂದರೆ ದೂರದಿಂದಲೇ ಆಕರ್ಷಿತ ಮಾಡುವ ಹೂವು. ದೂರದಿಂದಲೇ ಯೋಚನೆ ಮಾಡ್ತಾರೆ, ಎಲ್ಲಿಂದ ಬರ್ತಾ ಇದೆಯಪ್ಪ ಈ ಪರಿಮಳ? ಹಾಗೆ ನಮ್ಮಿಂದ ಆತ್ಮೀಯತೆಯ ಪರಿಮಳ ವಿಶ್ವವನ್ನು ಆಕರ್ಷಣೆ ಮಾಡಬೇಕು. देखो रूहानियत की खुशबू ने देश से विदेश को भी आकर्षित किया ना. ಆತ್ಮೀಯತೆಯ ಖುಷ್ಬು, ಅಪ್ನಾಪನ್ನಿನ ಖುಷ್ಬು ವಿದೇಶದವರನ್ನು ದೇಶಕ್ಕೆ ಆಕರ್ಷಿತ ಮಾಡಿಬಿಡ್ತು. ವಿದೇಶದವರೆಗೂ ಈ ಪರಿಮಳ ಹರಡಿಬಿಡ್ತು. ಯಾವುದೇ ಕಾರ್ಯ ಮಾಡ್ತಾ ಇದ್ದರೆ ಶುಭ ಸಂಕಲ್ಪದ ಪರಿಮಳವನ್ನು ಹರಡಿಸಿರಿ. ಕೆಲಸ ಮಾಡೋಕ್ಕಿಂತ ಮುಂಚೆ ಈ ಕೆಲಸ ಆಗಂಗಿಲ್ಲ ಅಂತ ದುರ್ಗಂಧ ಹರಡಿಸ್ಬಿಡ್ರಿ. ಕೆಲಸ ಸ್ಟಾರ್ಟ್ ಮಾಡಿದಾಗ ಶುಭ ಸಂಕಲ್ಪದ ಪರಿಮಳ ಹರಡಿಸಿ. कोई भी काम करते ಚೆಕ್ करो. ಬುದ್ಧಿ ಬೇರೆ ಕಡೆ ಹೋಗ್ತಾ ಇಲ್ಲ ತಾನೆ, ಬುದ್ಧಿ ಎತ್ತಾಗಿ ಹೊರಟೈತೆ. ना चाहते भी अपनी तरफ जाती है, एक तरफ नहीं रही होती. तो जब और तरफ जा सकती है तो सेवा भी तो कर सकते हो ना, याद भी कर सकते हो. बहुत थोड़ा समय होता है, फुल बुद्धि उस काम में रहती है. जो ऐसा कोई काम होगा जैसे डॉक्टर्स ऑपरेशन करते हैं, ज़रूर ऑपरेशन है तो फुल बुद्धि होगी. बाकी दवाई दे रहे हैं, देख रहे हैं, बुद्धि और काम भी करती है. जब वह कर सकते तो यह क्यों नहीं कर सकते हैं? ಬಾಬಾ ತಿಳಿಸಿದರೆ ಪ್ರತಿ ಕ್ಷಣ ನಮ್ಮಿಂದ ಆತ್ಮೀಯತೆಯ ಶುಭ ಭಾವನೆಯ ಪರಿಮಳ ಹರಡುತ್ತಿರಬೇಕು. ಯಾವಾಗ ಶುಭ ಭಾವನೆ ಹರಡಿಸೋದು ಕಷ್ಟ ಆಗ್ತದೆ, ಸ್ವಲ್ಪ ಇಂಪಾಸಿಬಲ್ ಅನ್ನಿಸ್ತದೆ ಅಂದರೆ ಬುದ್ಧಿ ಫುಲ್ ಒಂದು ಕೆಲಸದಲ್ಲಿ ತೊಡಗಿಬಿಟ್ಟಾಗ, ಬರೀತಿದ್ದೀವಿ, ಓದ್ತಾ ಇದ್ದೀವಿ, ಅದರಲ್ಲೇ ಕಾನ್ಸಂಟ್ರೇಟ್ ಆದಾಗ ಶುಭ ಭಾವನೆ, ಆತ್ಮ, ಪರಮಾತ್ಮ ಏನೋ ನೆನಪಿರಂಗಿಲ್ಲ. ಫಾರ್ ಎಕ್ಸಾಂಪಲ್ ಆಪ್ರೇಷನ್ ಮಾಡ್ತಿರ್ತಾರೆ ಡಾಕ್ಟರ್ಸ್, ಅದ್ರಾಗೆ ಈಗೇನು ಮಾಡಬೇಕು, ಈಗ ಲೈಫಿನ ಜೊತೆಗೆ ಇರ್ತದಲ್ಲ, ಪೇಷಂಟದ ಲೈಫ್ ಜೊತೆಗೆ, ಅದ್ರಾಗ ಬುದ್ಧಿ ತೊಡಗಿರ್ತದೆ. ಇನ್ನುಳಿದಂತೆ ಅನೇಕ ಕೆಲಸಗಳು ಕೈಯಿಂದ ಕೆಲಸ ಮಾಡ್ತಾ ಇದ್ರೂ ಬುದ್ಧಿ ಫ್ರೀ ಇರ್ತದೆ. ತರಕಾರಿ ಹೆಚ್ಚಿಸಿರ್ತೀವಿ, ಔಷಧಿ ಬರೀತಿರ್ತೀವಿ, ಪೇಷಂಟನ್ನು ಚೆಕ್ ಮಾಡ್ತಿರ್ತೀವಿ, ವಾಕ್ ಮಾಡ್ತಿರ್ತೀವಿ, ಸ್ಥೂಲ ಕೆಲಸ ಮಾಡ್ತಿರ್ತೀವಿ, ಬುದ್ಧಿ ಫ್ರೀ ಇರ್ತದೆ. ಆ ಸಮಯದಲ್ಲೆಲ್ಲ ಆತ್ಮೀಯತೆಯ ಪರಿಮಳವೇ ಸ್ನಾನ ಮಾಡುವಾಗ ಬುದ್ಧಿ ಫ್ರೀ. ಊಟ ಮಾಡುವಾಗ ನಾನು ತುತ್ತನ್ನು ತೆಗೆದುಕೊಂಡು ಬಾಯಿಗೆ ಹಾಕಿಕೊಳ್ಳಬೇಕಂತ ಸಂಕಲ್ಪ ಪಡ್ತೀವ? ಇಲ್ಲ. ಯಾವಾಗ ಬುದ್ಧಿ ಫ್ರೀ ಇರ್ತದೋ ಆ ಸಮಯದಲ್ಲಿ ಕೆಲಸನೂ ನಡೀತಿರ್ತದೆ, ಬುದ್ಧಿ ಬೇರೆನೂ ಕೆಲಸ ಮಾಡ್ತದೆ. ಅಂದರೆ ಆ ಸಮಯದಲ್ಲಿ ಮನಸ್ಸು ಬುದ್ಧಿಯ ಎಲ್ಲೆಲ್ಲೋ ಹರಡ್ಬಿಡ್ತದೆ. ಎಲ್ಲೆಲ್ಲೋ ಹೋಗುವ ಬದಲು ಆವಾಗ ಆತ್ಮೀಯತೆಯನ್ನು ಹರಡಿಸಿ. ಅಥವಾ ಜ್ಞಾನದ ಚಕ್ಕರ್ ಹಾಕ್ರಿ. ವ್ಯರ್ಥ ಸಂಕಲ್ಪವನ್ನು ಮಾಡಬೇಡ್ರಿ, ವ್ಯರ್ಥದ ಚಕ್ಕರನ್ನು ಕಿತ್ತಿ. ವ್ಯರ್ಥ ಮಾಡೋಕ್ಕೆ ಬರ್ತದೆ ಅಂದಮೇಲೆ ವ್ಯರ್ಥವನ್ನು ಜ್ಞಾನದಿಂದ ರಿಪ್ಲೇಸ್ ಮಾಡಿರಿ. ಕೆಲಸ ಮಾಡಿರಿ ಕೈಯಿಂದ, ಮನಸ್ಸಿನಲ್ಲಿ ಜ್ಞಾನದ ಚಕ್ಕರ್ ಹಾಕ್ರಿ. ಆಪ್ ಸುದರ್ಶನ್ ಚಕ್ರ ಚಲಾओ तो और ಚಕ್ಕರ್ ಖತಮ್ ಹೋ ಜಾಯೆಂಗೆ. ಇವತ್ತು ಬಾಬಾ ಹೇಳಿದ್ರಲ್ಲ, ನೀವು ಸುದರ್ಶನ ಚಕ್ರ ತಿರುಗಿಸಿದ್ರೆ ಎಲ್ಲ ಚಕ್ರಗಳು ಸಮಾಪ್ತಿ ಆಗ್ತದೆ. तो सभी सेवा में सहयोगी है, जिसे समय नहीं मिलता ಸರ್ಕಮ್ಸ್ಟಾನ್ಸ್ है वह हाथ उठाओ. ಶಿವಬಾಬಾ ಇವತ್ತೆಲ್ಲರನ್ನೂ ಚೆಕ್ ಮಾಡ್ತಿದ್ದಾರೆ. ನೀವು ಯಾವ ಊರಿನಲ್ಲಿದ್ದೀರಿ, ಯಾವ ಸೇವಾ ಕೇಂದ್ರಕ್ಕೆ ಹೋಗ್ತಿದ್ದೀರೋ ಆ ಸೇವಾ ಕೇಂದ್ರಕ್ಕೆ, ಆ ಯಜ್ಞಕ್ಕೆ, ಆ ಯಜ್ಞ ನಿಮಿತ್ತರಿಗೆ ಸಹಯೋಗಿಯಾಗಿದ್ದೀರಾ?
ಸೇವೆ ಕರೆದಾಗೆಲ್ಲ ಸೇವೆ ಮಾಡ್ತೀರಾ? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ. ಸೇವೆ ಕರೆದಾಗೆಲ್ಲ ಸೇವೆ ಮಾಡ್ತಿದ್ದೀರಾ? ಇಲ್ಲ ಬಾಬಾ, ನನಗೆ ಸೇವೆ ಮಾಡೋಕ್ಕೆ ಟೈಮೇ ಸಿಗಂಗಿಲ್ಲ, ನಾ ಸೇವೆನೇ ಮಾಡೋಂಗಿಲ್ಲ, ನನಗೆ ಅಂಥ ಸರ್ಕಮ್ಸ್ಟೆನ್ಸ್ ಅದಾವೆ, ನಂಗೆ ಸೇವೆ ಮಾಡೋಕ್ಕೆ ಆಗಂಗಿಲ್ಲ ಅಂತ ಪರಮಾತ್ಮನ ಮುಂದೆ ಕೈ ಎತ್ತಿರಿ, ಭಗವಂತನ ಮುಂದೆ ಕೈ ಎತ್ತಿರಿ. ಯಾರ್ಯಾರು ಸೇವೆನೇ ಮಾಡೋಕ್ಕಾಗಿಲ್ಲ ಅನ್ನೋರು? ಓಕೆ, ನಿಮಗೆ ಪುರ್ಸೊತ್ತೆ ಸಿಗಂಗಿಲ್ವಾ? ಮನಸಾ ಸೇವಾಕರ ಏನು ಮಾಡ್ರಿ? मनसा सेवे ಮಾಡ್ರಿ. बिजी रहने के लिए सेवा बहुत अच्छा साधन है. ಬುದ್ಧಿ ವ್ಯರ್ಥ ಸಂಕಲ್ಪ ಬರಬಾರ್ದಂದ್ರೆ ಮನಸಾ ಸೇವೆ ಬಹಳ ಬೆಸ್ಟ್ ಸಾಧನ. मनसा ಸೇವಾ ಬಹಳ ಒಳ್ಳೆ ಸಾಧನ. ಜಿತ್ನಾ ಅಪ್ನೆ ಕೋ ಬಿಜಿ ರखेंगे उतना ಸೇಫ್ रहेंगे. ಎಷ್ಟು ನಮ್ಮನ್ನು ನಾವು ಬಿಜಿ ಇಟ್ಕೊಂತೀವಿ ಅಷ್ಟು ಸೇಫ್ ಇರ್ತೀವಿ. ಚಾಹೆ ಮನಸಾ ಕರೋ, ಚಾಹೆ ವಾಚಾ ಕರೋ, ಚಾಹೆ ಕರ್ಮಣ ಕರೋ, ಲೇಕಿನ್ ಬುದ್ಧಿ ಸೆ ಬಿಜಿ ಜರೂರ್ ರಹೋ. ನೀವು ಮನಸಾ ಮಾಡ್ರಿ, ವಾಚಾ ಮಾಡ್ರಿ, ಕರ್ಮಣ ಮಾಡ್ರಿ, ಬುದ್ಧಿ ಮಾತ್ರ ಬಿಜಿ ಇರಬೇಕು. ಕೈ ಕಾಲಿಂದ ಕೆಲಸ ಮಾಡ್ರಿ, ಆದರೆ ಬುದ್ಧಿ ಮಾತ್ರ ಬಿಜಿ. ನಿಮ್ಮ ಮನಸ್ಸು ಬುದ್ಧಿಗೆ ನೀವೇ ಟೈಮ್ ಟೇಬಲ್ ಕೊಡ್ರಿ. ನಾನು ಈಗ ಪವಿತ್ರತೆ ಅನುಭವ ಮಾಡಬೇಕು, ನಾನೀಗ ಸಮಾನದಲ್ಲಿರಬೇಕು, ನಾನೀಗ ಆತ್ಮೀಯತೆ ಖುಷ್ಬು, ನಾನೀಗ ನಿರ್ಲಿಪ್ತತೆ ಅನುಭವ. ನೀವೇ ಟೈಮ್ ಟೇಬಲ್ ಕೊಡ್ರಿ. ಎಷ್ಟು ದೊಡ್ಡ ಜನನೋ ಅಷ್ಟು ದೊಡ್ಡ ಟೈಮ್ ಟೇಬಲ್ ಫಿಕ್ಸ್ ಮಾಡ್ತಾರೆ. ನೀವು ಸಹ ನಿಮ್ಮ ಮನಸ್ಸು ಬುದ್ಧಿಯ ಟೈಮ್ ಟೇಬಲ್ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ಸಾರೇ ಕಲ್ಪ್ ಮೇ ढूंढ करके आओ, ಬ್ರಾಹ್ಮಣೋ ಸೆ ಬಡಾ ಕೋಯಿ ಹೈ. ನೀವೆಲ್ಲರಿಗಿಂತ ದೊಡ್ಡ ದೊಡ್ಡ VIP ಇಡೀ ಕಲ್ಪ ತಿರುಗಿ ಬನ್ನಿರಿ. ನಿಮ್ಮಷ್ಟು ದೊಡ್ಡವರು ಗ್ರೇಟ್ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂದಮೇಲೆ ನಿಮ್ಮ ಮನಸ್ಸು ಬುದ್ಧಿಯು ಅಷ್ಟೇ ಗ್ರೇಟ್ ಟೈಮ್ ಟೇಬಲ್ ಸೆಟ್ ಮಾಡ್ಕೋಬೇಕು. ಮನಸ್ಸು ಬುದ್ಧಿಗೆ ಡೈಲಿ ರೂಟೀನ್ ಹಾಕೋಬೇಕು. ನಾನು ಆತ್ಮ ಲೈಟ್ ಹೌಸ್, ನಾನು ಕಸ ಹೊಡೆದು ನೆಲ ಒರೆಸು, ಬಟ್ಟೆ ವಾಶ್ ಮುಗಿಸುವವರೆಗೂ ನಾನು ಆತ್ಮ ಪರಮ ಪವಿತ್ರ ಆತ್ಮ ಅನ್ನುವ ಸ್ಮೃತಿಯಲ್ಲಿ ಮಾಡುತ್ತೇನೆ. ಕೈಯಿಂದ ಕೆಲಸ ಮಾಡಿರಿ, ಬುದ್ಧಿಯಿಂದ ಪರಮ ಪವಿತ್ರ ಸ್ಥಿತಿಯಲ್ಲಿರಿ. ನಾನೀಗ ಊಟ ಮಾಡುವಾಗ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಅನ್ನೋ ಸ್ಮೃತಿಯಲ್ಲಿರ್ತೇನೆ. ನಾ ವಾಕ್ ಮಾಡುವಾಗ ನನ್ನ ಜೊತೆಗೆ ಬಾಪ್ದಾದ ಇದ್ದಾರೆಂದು ಅನುಭವ ಮಾಡುತ್ತೇನೆ. ಕಾಲಿಂದ ವಾಕ್ ಮಾಡಿರಿ, ಮನಸ್ಸು ಬುದ್ಧಿಗೆ ಟೈಮ್ ಟೇಬಲ್ ಹಾಕೋರಿ. ದೇವತಾಯೇ ಭಿ ನಹಿ, ದೇವತೆಗಳು ಸಹ ನಿಮ್ಮಷ್ಟು ದೊಡ್ಡವರಲ್ಲ. तो आप भी देवता बनेंगे, लेकिन इस जीवन के आगे वह कुछ नहीं. ನೀವೇ ಭಲೆ ದೇವತೆಗಳಾಗೋರು, ಆದರೆ ಬ್ರಾಹ್ಮಣ ಜೀವನ ಮುಂದೆ ದೇವತಾ ಜೀವನ ಏನೂ ಅಲ್ವೇ ಅಲ್ಲ. ಬ್ರಾಹ್ಮಣರೇ ಎಲ್ಲರಿಗಿಂತ ಗ್ರೇಟ್. ಜೀವನ್ ಹೈ ತೋ ಬ್ರಾಹ್ಮಣ ಜೀವನ್ ಅತಿ ಶ್ರೇಷ್ಠ. ಜಗತ್ನಾಗ ಜೀವನ ಅಂದರೆ ಬ್ರಾಹ್ಮಣರ ಜೀವನ, ಖುಷಿ ಅಂದರೆ ಬ್ರಾಹ್ಮಣ ಜೀವನ, ಅತೀಂದ್ರಿಯ ಆನಂದ ಅಂದರೆ ಬ್ರಾಹ್ಮಣ ಜೀವನ ಅತ್ಯಂತ ಶ್ರೇಷ್ಠ. ಅಚ್ಚಾ, ಡಬಲ್ ವಿದೇಶಿಗಳೆಲ್ಲರೂ ತಲುಪಿದ್ದೀರಿ ಹೊಸ ವರ್ಷ ಆಚರಿಸಲಿಕ್ಕೆ. ಈ ರೀತಿ ಸರ್ವ ದೇಶ ವಿದೇಶಗಳ ಸದಾ ಅಧಿಕಾರಿ ಮಕ್ಕಳಿಗೆ, ಸದಾ ಜ್ಞಾನ ಮತ್ತು ಯೋಗದ ಸಾರದಲ್ಲಿ ಸ್ಥಿತರಾಗುವಂಥ ಶ್ರೇಷ್ಠ ಆತ್ಮಗಳಿಗೆ, ಸದಾ ಆನ ಮತ್ತು ಜನ ಈ ಸ್ಮೃತಿಯಿಂದ ಸಂಪನ್ನ ಆಗುವ ಆತ್ಮಗಳಿಗೆ, ಸದಾ ಬ್ರಹ್ಮ ತಂದೆಯನ್ನು ಫಾಲೋ ಮಾಡುವ ಕರ್ಮಾತೀತ ಸ್ಥಿತಿಯನ್ನು ತಲುಪುವ ಸಮೀಪ ಆಗುವ ಆತ್ಮಗಳಿಗೆ, ಸದಾ ಅಪನಾಪನೆಯ ಅನುಭವ ಮಾಡುವ ಅಧಿಕಾರದ ಖುಷಿಯಲ್ಲಿರುವ ಖುಷಿಯ ಅದೃಷ್ಟಶಾಲಿ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ, ನಮಸ್ತೆ. रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते. ಇವತ್ತಿನ ವರದಾನ ಅವ್ಯಕ್ತ ಪಾಲನೆಯ ಮೂಲಕ ಶಕ್ತಿಶಾಲಿಯಾಗಿ ಲಾಸ್ಟ್ ಸೋ ಫಾಸ್ಟ್ ಆಗುವ ಫಸ್ಟ್ ನಂಬರಿನ ಅಧಿಕಾರಿ ಭವ. ಅವ್ಯಕ್ತ ಪಾಲನೆಯ ಮೂಲಕ ಶಕ್ತಿಶಾಲಿಯಾಗಿ ಲಾಸ್ಟ್ ಸೋ ಫಾಸ್ಟ್ ಹೋಗುವ ಫಸ್ಟ್ ನಂಬರಿನ ಅಧಿಕಾರಿ ಭವ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಅನೇಕ ಜನ ಬಾಬನ ಮಕ್ಕಳಾದರು. ಆದರೆ ನಾವೀಗ ಅವ್ಯಕ್ತ ಪಾತ್ರದಲ್ಲಿ ಬರುವ ಆತ್ಮಗಳು. ಈ ಪುರುಷಾರ್ಥದಲ್ಲಿ ನಮಗೆ ಶ್ರೇಷ್ಠ ತೀವ್ರಗತಿಯ ಭಾಗ್ಯ ಸಹಜವಾಗಿ ಸಿಕ್ಕಿದೆ. ಅವ್ಯಕ್ತ ಪಾಲನೆ ಸಿಗುವುದು ಸಹ ಶಕ್ತಿಶಾಲಿಯನ್ನಾಗಿ ಮಾಡಲು. ಆದ್ದರಿಂದ ಎಷ್ಟು ಸಾಧ್ಯನೋ ಮುಂದುವರಿಯುವ ಅವಕಾಶವಿದೆ. ಈ ಸಮಯದಲ್ಲಿ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ಇನ್ನ ವರದಾನ ಸಿಕ್ಕಿದೆ. ಅವ್ಯಕ್ತ ಪಾಲನೆ. ಬಾಬಾ ಅವ್ಯಕ್ತ ಆದಮೇಲೆ ಬಂದವರೆಲ್ಲ ನಾವು ಅವ್ಯಕ್ತ ಪಾಲನೆಯಲ್ಲಿದ್ದವರು. ನಮಗೇನು ವರದಾನ ಕೊಟ್ಟಾರ ಅವ್ಯಕ್ತ ಪಾಲನೆಯಲ್ಲಿ ಇದ್ದವ್ರಿಗೆ ಬಾಬಾ? ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್. ಈ ವರದಾನವನ್ನು ಕಾರ್ಯದಲ್ಲಿ ತೊಡಗಿಸಿ. ಸಮಯ ಪ್ರಮಾಣ ಈ ವರದಾನವನ್ನು ಸ್ವರೂಪದಲ್ಲಿ ತನ್ನಿ. जो मिला है उसे यूज़ करो तो फर्स्ट नंबर में आने का अधिकार प्राप्त हो जाएगा. ನಿಮಗೇನೆಲ್ಲ ಅವಕಾಶಗಳು ಸಿಕ್ಕಿದೆ ಅದನ್ನು ಯೂಸ್ ಮಾಡಿರಿ, ಫಸ್ಟ್ ನಂಬರ್ನಲ್ಲಿ ಬರೋ ಅಧಿಕಾರ ಪ್ರಾಪ್ತಿಯಾಗ್ತದೆ. ಸ್ಲೋಗನ್: ಸ್ವಮಾನಿನ ಸೀಟ್ ಮೇಲೆ ಸೆಟ್ ಇದ್ದಾಗ ಸರ್ವರ ಗೌರವ ಸ್ವತಃವಾಗಿ ಪ್ರಾಪ್ತಿಯಾಗ್ತದೆ.
ಎಷ್ಟು ಬೆಸ್ಟ್ ಇದೆ ಇವತ್ತಿನ ಸ್ಲೋಗನ್. ಸ್ವಮಾನದ ಸೀಟ್ ಮೇಲೆ ಸೆಟ್ ಆದಾಗ ಎಲ್ಲರೂ ಆಟೋಮೆಟಿಕ್ಲಿ ಗೌರವ ಕೊಡ್ತಾರೆ. ನಾವು ನಮ್ಮ ಸ್ವಮಾನ ಬಿಟ್ಟು ಅಯ್ಯೋ ನನ್ನ ಜೀವನ ಹಿಂಗೆ ಹಾಗೆ ಅಂದರೆ ಯಾರೂ ನಮಗೆ ಗೌರವ ಕೊಡೋಲ್ಲ. ನನ್ನ ಸ್ವಮಾನದಲ್ಲಿ ನಾನು ಇರಬೇಕು. लवलीन स्थिति अनुभव. बाप से सच्चा प्यार है तो प्यार की निशानी समान कर्मातीत बनो. ತಂದೆಯ ಮೇಲೆ ಸತ್ಯ ಪ್ರೀತಿ ಇದೆ ಅಂದಮೇಲೆ ಪ್ರೀತಿಯ ಚಿಹ್ನೆ ಏನಂದರೆ ತಂದೆಯ ಸಮಾನ ಕರ್ಮಾತೀತರಾಗಿ ತೋರಿಸ್ಬೇಕು. ಬ್ರಹ್ಮ ಬಾಬನ ಮೇಲೆ ಪ್ರೀತಿ ಇರುವ ಚಿಹ್ನೆ ಇದು. ಕರಾವನ್ಹಾರಾಗಿ ಕರ್ಮ ಮಾಡಬೇಕು, ಮಾಡಿಸ್ಬೇಕು. ಕರ್ಮೇಂದ್ರಿಯಗಳು ನಿಮ್ಮ ಮೇಲೆ ಆಡಳಿತ ನಡೆಸೋದಲ್ಲ, ಕರ್ಮೇಂದ್ರಿಯಗಳು ನಿಮ್ಮಿಂದ ಕೆಲಸ ಮಾಡೋದಲ್ಲ, ನೀವು ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸ್ಬೇಕು. ಎಂದಿಗೂ ಮನಸ್ಸು, ಬುದ್ಧಿ ಅಥವಾ ಸಂಸ್ಕಾರಕ್ಕೆ ವಶರಾಗಿ ಕರ್ಮ ಮಾಡಬೇಡಿ. ಅಚ್ಚಾ. ಓಂ ಶಾಂತಿ. ನಾನಾತ್ಮ ಮೂಲತಃವಾಗಿ ಸತ್ಯುಗದ ಶ್ರೇಷ್ಠ ಆತ್ಮ. ಪರಂಧಾಮದಿಂದ ಪಾತ್ರ ಮಾಡಲು ಬಂದ ದೇವತಾ ಆತ್ಮ ನಾನು. ಆತ್ಮವನ್ನೇ ಆಳವಾಗಿ ದರ್ಶಿಸಿ ಆತ್ಮನಿಂದ ದೈವಿ ಗುಣಗಳು ಚಿಮ್ಮುತ್ತಿರುವುದನ್ನು ನೋಡಿ. ನಾ ದೇವತಾ ಧರ್ಮದ ಆತ್ಮ. ದೈವಿ ಸಂಸ್ಕಾರ, ದೈವಿ ನಡತೆಗಳನ್ನು ನೋಡಿ. ದೈವಿ ಧಾರಣೆಗಳನ್ನು ನೋಡಿ. ನಾನಾತ್ಮ ಅಂತರ್ಮುಖಿಯಾಗಿರುವ ದೇವಾತ್ಮ, ಗಂಭೀರವಾಗಿರುವ ದೈವಿ ನಡತೆಯುಳ್ಳ ದೇವಾತ್ಮ ನಾನು. ಆತ್ಮಾಭಿಮಾನಿಯಾಗಿರುವ ದೇವಾತ್ಮ, ಸರ್ವರನ್ನು ಆತ್ಮಿಕ ದೃಷ್ಟಿಯಲ್ಲಿ ನೋಡುವ ದೇವಾತ್ಮ, ಶುದ್ಧ ಸಂಕಲ್ಪಗಳನ್ನೇ ಮಾಡುವ ದೇವಾತ್ಮ ನಾನು. ನಾನು ಮೂಲತಃ ದೈವಿ ಗುಣ, ದೈವಿ ಸಂಸ್ಕಾರ, ದೇವತಾ ಧರ್ಮ. ನಾನು ಹಸನ್ಮುಖಿಯಾಗಿರುವ ದೇವಾತ್ಮ, ಸಮರ್ಥ ಸಂಕಲ್ಪಗಳನ್ನೇ ಮಾಡುವ ದೇವಾತ್ಮ. ನಾನಾತ್ಮ ಸದಾ ಶುಭವನ್ನೇ ಯೋಚಿಸುವ ದೇವಾತ್ಮ, ಖುಷಿಯಲ್ಲಿರುವ ದೇವಾತ್ಮ, ವಿನಮ್ರವಾಗಿರುವ ದೇವಾತ್ಮ, ಮಧುರತೆಯ ದೈವಿ ಗುಣವನ್ನು ಧರಿಸಿರುವ ದೇವಾತ್ಮ ನಾನು. ಸದಾ ಪ್ರಸನ್ನ ಚಿತ್ತನಾಗಿರುವ ದೇವಾತ್ಮ, ದುರಾಸೆಗಳ ಬಂಧನದಿಂದ ಮುಕ್ತ, ಸಂತೃಪ್ತ, ಸಂತುಷ್ಟ, ಪ್ರಸನ್ನ ಚಿತ್ತ ದೇವಾತ್ಮ ನಾನು. ನಾನು ದೇವಾತ್ಮ ಸದಾ ವಿನಯಪೂರ್ವಕ, ಗೌರವಪೂರ್ವಕವಾಗಿರುವ ದೇವಾತ್ಮ. ಸರ್ವರಿಗೂ ಶುಭವನ್ನೇ ಹರಿಸುವ ದೇವಾತ್ಮ ನಾನು. ಸ್ವ ಎಚ್ಚರಿಕೆ ಮಾಡಿಕೊಂಡು ಸರ್ವ ತಪ್ಪುಗಳನ್ನು ತಿದ್ದಿಕೊಳ್ಳುವ ಸಂಪನ್ನ ಆತ್ಮ ನಾನು. ನಾನು ದೇವಾತ್ಮ ಸದಾ ಸುಖದಾತ. ದೇವಾತ್ಮ ಅಂದರೆ ದೇನೇವಾಲೆ. ನಾನು ಶಾಂತಿದಾತ. ದುರ್ಬಲಾತ್ಮಗಳಿಗೆಲ್ಲ ನಾನು ಶಕ್ತಿದಾತ. ಭಯ, ಗೊಂದಲ, ಗಾಬರಿಯಲ್ಲಿರೋರಿಗೆ ನಾನು ಧೈರ್ಯದಾತ. ಜಗತ್ತಿನಲ್ಲಿ ಅಜ್ಞಾನದ ಅಂಧಕಾರದಲ್ಲಿರೋರಿಗೆ ನಾನು ಜ್ಞಾನದಾತ ದೇವಾತ್ಮ. ನಾನು ದೇನೇವಾಲೆ. ನಾನು ದೇವಾತ್ಮ ವಿಕರ್ಮಗಳಿಂದ ಮುಕ್ತ, ವಿಕಾರಗಳಿಂದ ಮುಕ್ತ, ವಿಕಾರಿ ಸಂಕಲ್ಪಗಳಿಂದ ಮುಕ್ತ, ಶುದ್ಧ ಶುಭ್ರ ಶ್ವೇತ ಜ್ಯೋತಿ. ಸದಾ ಸಂತುಷ್ಟತೆಯ
ಪ್ರಭೆಯನ್ನು ಚಿಮ್ಮುವ ದೇವಾತ್ಮ ನಾನು. ಪವಿತ್ರತೆಯ ಕಿರೀಟಧಾರಿ, ರತ್ನ ಖಚಿತ ಕಿರೀಟಧಾರಿ ಆತ್ಮ ನಾನು. ದೇವಾತ್ಮ ಡಬಲ್ ಕಿರೀಟಧಾರಿ. ಪವಿತ್ರತೆಯ ಪ್ರಕಾಶ ತಲೆ ಸುತ್ತ ಹರಡಿರುವಂತಹ ಸತ್ಯುಗದ ಚಿನ್ನದ ಕಿರೀಟವನ್ನು ಧರಿಸಿರುವ ದೇವಾತ್ಮ ನಾನು. ಸತ್ಯುಗದ ದೇವಾತ್ಮ ನಾನು ಸತ್ಯುಗದಲ್ಲಿದ್ದಾಗ ದರ್ಶಿಸಿ ಜಲ ಶುದ್ಧ ಶಕ್ತಿಶಾಲಿ, ಗಾಳಿ ಸಂಪೂರ್ಣ ಕ್ಲೀನ್ ಸತೋಪ್ರಧಾನ, ಸೂರ್ಯ ಸಹಯೋಗಿ ಪವಿತ್ರ, ನೋಡಿ ಆಕಾಶ ತತ್ವ ಸ್ವಚ್ಛ ವಿಶಾಲ ಸತ್ಯುಗದಲ್ಲಿ, ಭೂಮಿ ತತ್ವ ಫಲಭರಿತ ಶಕ್ತಿಶಾಲಿ, ಪಂಚತತ್ವಗಳು ಸತೋಪ್ರಧಾನ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ದೇವತೆ ಸತ್ಯುಗದಲ್ಲಿದ್ದೀನಿ. ಎಲ್ಲ ದೇವತೆಗಳ ಸಾಮ್ರಾಜ್ಯವೇ, ಎಲ್ಲರೂ ಡಬಲ್ ಕಿರೀಟಧಾರಿಗಳೇ. ಸರ್ವಗುಣ ಸಂಪನ್ನ ದೇವಾತ್ಮ ನಾನು. ಸತ್ಯುಗದಲ್ಲಿ ಎಲ್ಲ ದೇವಾತ್ಮಗಳು ಮರ್ಯಾದಾ ಪುರುಷೋತ್ತಮರು. ನಾನು ಸತ್ಯುಗದಲ್ಲಿರುವೆ, ದೇವಾತ್ಮನಾಗಿರುವೆ. ಅಂಗ ಅಂಗಕ್ಕೂ ಕೊಟ್ಟಿರುವ ಮರ್ಯಾದೆ ಪ್ರಕಾರ ನಡೆಸುವ ನಾನು ಸ್ವರಾಜ್ಯಾಧಿಕಾರಿ, ವಿಶ್ವರಾಜ್ಯಾಧಿಕಾರಿ. ನಾನು ಆತ್ಮ ಮರ್ಯಾದಾ ಪುರುಷೋತ್ತಮ. ನಾನು ದೇವಾತ್ಮ ಅಂತ ಹೇಳ್ತಾ ದೇವತೆಗಳಂಗೆ ಮಧುರರಾಗೋಣ, ನ್ಯೂ ವರ್ಲ್ಡ್ ಮೇಕರ್ ಆಗೋಣ. ಓಂ ಶಾಂತಿ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು, ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ನೆನಪು ಅದೇ ಕಸ್ತೂರಿಯು, ಮನಕ್ಕೆ ಮೋದವ ನೀಡಿದೆ. ಪಡೆದೆವು ನಿನ್ನಿಂದ ಎಲ್ಲವ, ಪಡೆಯುವುದೇನು ಇಲ್ಲವೋ. ಕಣ್ಣಿಂದ ಪ್ರೀತಿಯಾಗಲೇ, ಕಣ್ಣಿಂದ ಪ್ರೀತಿಯಾಗಲೇ, ಮಳೆಯುವಾಗಿ ಸುರಿದಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಈ ನೆನಪು ಗಂಗಾ ಜಲವು ಜಲದಿ, ಮನದ ಪಾಪ ತೊಳೆದಿದೆ. ಮುಖದಿ ಹೊಳಪು ಮೂಡಿದೆ, ಖುಷಿಯ ಹೂವು ಅರಳಿದೆ. ಇದೇ ಸಂಜೀವನ
ಶಕ್ತಿ